ಬಸವಪ್ಪ ಅಪ್ಪಾಜಿಯವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸುವುದರ ಮುಖಾಂತರವಾಗಿ ನಮ್ಮ ಭಕ್ತಿಯನ್ನು ಸಮರ್ಪಣೆ ಮಾಡೋಣ. ಕವಿಗೋಷ್ಠಿಯನ್ನು ಅವರಿಗೆ ಅರ್ಪಿಸೋಣ. ನಾವೆಲ್ಲರೂ ಸೇರಿ ಈಗ ಪೂಜೆ ಕೈಂಕರ್ಯದಲ್ಲಿ ತಾವೆಲ್ಲರೂ ಭಾಗಿಗಳಾಗಬೇಕೆಂದು ಎಲ್ಲರಲ್ಲಿ ಸರ್ವರಲ್ಲಿ ನಾನು ವಿನಂತಿಸಿಕೊಳ್ಳುತ್ತೇನೆ. ಈಗ ಪ್ರಾರ್ಥನಾ ಗೀತೆ ಶರಣಮ್ಮ BA 3rd ಸೆಮ್ ಅವರಿಂದ. ಬಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವಾ, ಬಾರಿಸು ಕನ್ನಡ ಡಿಂಡಿಮವಾ, ಬಾರಿಸು ಕನ್ನಡ ಡಿಂಡಿಮವಾ. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಒಲಿಸು. ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರ್ ಸುರಿಸು. ಒಟ್ಟಿಗೆ ಬಾಳುವ ತೆರೆದಲ್ಲಿ ಹರಸು, ಬಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವಾ. ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಚೈತ ಶಿವೇತರ ಕೃತಿಯಲ್ಲಿ ಮೂಡಲಿ ಮಂಗಳ ಮತಿ ಮತಿಯಲ್ಲಿ. ಕವಿ ಋಷಿ ಸಂತರ ಆದರ್ಶದಲ್ಲಿ, ಕವಿ ಋಷಿ ಸಂತರ ಆದರ್ಶದಲ್ಲಿ ಸರ್ವೋದಯವಾಗಲಿ ಸರ್ವರಲಿ, ಸರ್ವೋದಯವಾಗಲಿ ಸರ್ವರಲಿ. ಬಾರಿಸು ಕನ್ನಡ ಡಿಂಡಿಮವಾ, ಬಾರಿಸು ಕನ್ನಡ ಡಿಂಡಿಮವಾ ಓ ಕರ್ನಾಟಕ ಹೃದಯ ಶಿವ, ಬಾರಿಸು ಕನ್ನಡ ಡಿಂಡಿಮವಾ, ಬಾರಿಸು ಕನ್ನಡ ಡಿಂಡಿಮವಾ, ಬಾರಿಸು ಕನ್ನಡ ಡಿಂಡಿಮವಾ. ಧನ್ಯವಾದಗಳು. ಧನ್ಯವಾದಗಳು. ಈಗ ಸ್ವಾಗತ ಮತ್ತು ಪ್ರಾಸ್ತಾವಿಕ ನುಡಿಗಳು ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರವರಿಂದ. ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ ಆ ದಿವ್ಯ ಚೇತನಕ್ಕೆ ಶರಣೆಂದು ಲಿಂಗೈಕ್ಯ ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಶ್ರೀಯಾತ್ಮಕ್ಕೆ ನಮಸ್ಕರಿಸಿ, ಲಿಂಗೈಕ್ಯ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಅವರ ಆ ಘನ ಮಹಿಮೆಗೆ ಶರಣೆಂದು ಪೂಜ್ಯ ಮಾತೆ ಡಾಕ್ಟರ್ ದಾಕ್ಷಾಯಿಣಿ ತಾಯಿಯವರ ಶ್ರೀಚರಣಗಳಿಗೆ ನತಮಸ್ತಕನಾಗಿ, ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರ ಪಾದಗಳಿಗೆ ನಮಸ್ಕರಿಸಿ, ನಾವು ಬಂದ ಕಾರ್ಯಕ್ಕೆ ನೀವು ಬಂದಿರಯ್ಯ, ನೀವು ಬಂದ ಕಾರ್ಯಕ್ಕೆ ನಾವು ಬಂದೆವಯ್ಯ, ನೀವು ಬಂದ ಕಾರ್ಯಕ್ಕೆ ಪ್ರಭುದೇವರು ಬಂದರಯ್ಯ ಎನ್ನುವಂತೆ ಇಲ್ಲಿ ಸೇರಿರುವ ಎಲ್ಲ ಕವಿಗಳಿಗೆ, ಕಿವಿಗಳಿಗೆ, ಶರಣೆಯರಿಗೆ ಎಲ್ಲರಿಗೂ ನಾನು ಮೊದಲು ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ತಮ್ಮೆಲ್ಲರಿಗೂ ನಮಸ್ಕಾರಗಳು. ಇದೊಂದು ನಾನು ಮೊದಲೇ ಹೇಳಿದ ಹಾಗೆ ಸರಳ ಸಮಾರಂಭ, ಆದರೂ ಬಹಳ ವಿಶೇಷ ಸಮಾರಂಭ ಇದು. ಅನೇಕರಿಗೆ ಗೊತ್ತಿದೆ, ಕೆಲವರಿಗೆ ಗೊತ್ತಿಲ್ಲ. ಇದು ಅಂತರ್ವಾಣಿ ಅಂತ ಸಮುದಾಯ ರೇಡಿಯೋ ಕೇಂದ್ರ. ರೇಡಿಯೋ ಅಂದ್ರೆ ಅವಾಗೆಲ್ಲ ಆಕಾಶವಾಣಿ ಅನ್ನೋದು ಒಂದೇ ಪರಿಕಲ್ಪನೆ ಇತ್ತು. ಈಗ ರೇಡಿಯೋ ಮಿರ್ಚಿ ಅಂತಿದೆ, ರೇಡಿಯೋ ಬೇರೆ ಬೇರೆ ರೀತಿಯ ರೇಡಿಯೋಗಳಿವೆ. ಈಗ ಇವು ಸಮುದಾಯ ರೇಡಿಯೋ ಕೇಂದ್ರಗಳು. ಸಮುದಾಯ ರೇಡಿಯೋ ಕೇಂದ್ರಗಳು ಭಾರತದಾದ್ಯಂತ 532, ಇವತ್ತಿನ ಪಟ್ಟಿ ಪ್ರಕಾರ 532 ಸಮುದಾಯ ರೇಡಿಯೋ ಕೇಂದ್ರಗಳಿವೆ. ಇದು ಯಾರ್ಯಾರಿಗೆ ಸ್ಥಾಪನೆ ಮಾಡೋದಕ್ಕೆ ಭಾರತ ಸರ್ಕಾರ ಅನುಮತಿ ಕೊಡ್ತದಂದರೆ NGOs, ಸರ್ಕಾರೇತರ ಸಂಸ್ಥೆಗಳು, ಶಿಕ್ಷಣ ಸಂಸ್ಥೆಗಳು ಮತ್ತು ಕೃಷಿ ವಿಜ್ಞಾನ ಕೇಂದ್ರಗಳು, ಇವುಗಳಿಗೆ ಈ ರೇಡಿಯೋ ಕೇಂದ್ರಗಳನ್ನು ಸ್ಥಾಪಿಸಲು ಅನುಮತಿ ಕೊಡ್ತದೆ ಭಾರತ ಸರ್ಕಾರ. ಈ ಸಮುದಾಯ ರೇಡಿಯೋ ಕೇಂದ್ರಗಳು ಭಾರತ ಸರ್ಕಾರದ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯದ ನೀತಿ ನಿಯಮಗಳಿಗೆ ಒಳಪಟ್ಟಿರ್ತದೆ. ಇದಕ್ಕೆಲ್ಲ ಭಾಳ ದೊಡ್ಡ ಒಂದು ಪ್ರಕ್ರಿಯೆ ಇದೆ.
ಅದಕ್ಕೂ ಪ್ರತಿ ವರ್ಷ ಲೈಸೆನ್ಸ್ ರಿನ್ಯೂವಲ್ ಇರ್ತದೆ. ಅವರು ಆಗಾಗ ಇನ್ಸ್ಪೆಕ್ಷನ್ ಕೇಳ್ತಾ ಇರ್ತಾರೆ, ನೀವು ಏನೇನು ಕಾರ್ಯಕ್ರಮ ಮಾಡ್ತಾ ಇರ್ತೀರಿ ಅಂತ. ಎಷ್ಟು ವ್ಯವಸ್ಥೆ ಇದೆ ಅಂದರೆ ಇದು ನಮ್ಮ ಕಾರ್ಯಕ್ರಮ ಏನು ನಡೀತಾ ಇದೆ ಅಂತ ಅಲ್ಲಿ ಅವರು ಮಂತ್ರಾಲಯದಲ್ಲಿಯೇ ಕೇಳಿಸಿಕೊಳ್ಳುವಷ್ಟರ ಮಟ್ಟಿಗೆ ಅವ್ರದ್ದೇ ಆದ ಒಂದು ವ್ಯವಸ್ಥೆ ಎಲ್ಲ ಇರ್ತದೆ. ಹಾಗಾಗಿ ಈ ಪ್ರಸಾರಕ್ಕೆ ಒಳಪಟ್ಟು, ಈ ನಿಯಮಕ್ಕೆ ಒಳಪಟ್ಟು ಈ ಸಮುದಾಯ ರೇಡಿಯೋ ಕೇಂದ್ರ ಪ್ರಾರಂಭ ಆಗಿದೆ. ಕರ್ನಾಟಕದಲ್ಲಿ 22 ಸಮುದಾಯ ರೇಡಿಯೋ ಕೇಂದ್ರಗಳಿವೆ. ಬೆಂಗಳೂರು, ತುಮಕೂರು, ಹುಬ್ಬಳ್ಳಿ, ಬೆಳಗಾವಿ, ಧಾರವಾಡ, ಮೈಸೂರು, ಆಮೇಲೆ ಈ ಕೋಲಾರ, ಈ ಕಡೆಗಳಲ್ಲೆಲ್ಲ ಈ ಸಮುದಾಯ ರೇಡಿಯೋ ಕೇಂದ್ರಗಳಿವೆ. ಒಂದು ವಿಶೇಷ ಏನಂತಂದರೆ ಈ ಭಾಗದಲ್ಲಿ, ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಈ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ ಮೊಟ್ಟ ಮೊದಲ ಬಾರಿಗೆ ಸ್ಥಾಪನೆ ಆಯಿತು. ಇದುವೇ ಏಕೈಕವಾಗಿ ಸ್ಥಾಪನೆ ಆಗಿರುವುದಿದು. 2008ರಲ್ಲಿ ಇದು ಪ್ರಸಾರ ಸೇವೆ ಪ್ರಾರಂಭ ಮಾಡ್ತು. 2008ರಲ್ಲಿ ಗೋಪಾ ಅಂತ ಇರ್ತದೆ, ಅದು ಭಾರತದ ರಾಷ್ಟ್ರಪತಿಗಳು ಮತ್ತು ನಮ್ಮ ಸಂಘದ ಅಧ್ಯಕ್ಷರ ನಡುವೆ ಒಂದು ಒಪ್ಪಂದ ಆಗಿರ್ತದೆ. ಅದರ ಪ್ರಕಾರವಾಗಿ ಇದು ಕಾರ್ಯನಿರ್ವಹಣೆ ಪ್ರಾರಂಭ ಮಾಡ್ತು. ಇದು ಈಗ ದಿನಕ್ಕೆ 10 ಗಂಟೆಗಳ ತನ್ನ ಸೇವೆಯನ್ನು ಕೊಡ್ತಾ ಇದೆ. ದಿನಕ್ಕೆ 10 ಗಂಟೆಗಳು. ಬೆಳಗ್ಗೆ 6 ಗಂಟೆಗೆ ಪ್ರಾರಂಭ ಆಗ್ತದೆ. 6 ಗಂಟೆಗೆ ಪ್ರಾರಂಭವಾಗಿ 11 ಗಂಟೆವರೆಗೆ ಇರ್ತದೆ. 11 ಗಂಟೆಗೆ ಪ್ರಸಾರ ನಿಲ್ತದೆ, ಬೇರೆ ಕೆಲಸಗಳಿರ್ತವೆ. ಮತ್ತು 2 ಗಂಟೆಗೆ ಪ್ರಾರಂಭ ಆಗ್ತದೆ. 2 ಗಂಟೆಗೆ ಪ್ರಾರಂಭ ಆಯಿತು ಅಂತಂದರೆ ಅದು 7 ಗಂಟೆವರೆಗೂ ನಿರಂತರವಾಗಿ ತನ್ನ ಪ್ರಸಾರ ಸೇವೆಯನ್ನು ಕೊಡ್ತಾರೆ. ಈ ಸಮುದಾಯ ರೇಡಿಯೋ ಕೇಂದ್ರಗಳ ಬಗ್ಗೆ ಒಂದು ಮಾತು ಹೇಳ್ತಾರೆ, ಅದು ಧ್ವನಿ ಇಲ್ಲದವರ ಧ್ವನಿ ಅಂತ ಒಂದು ಮಾತಿದೆ. ಧ್ವನಿ ಇಲ್ಲದವರಿಗೆ ಧ್ವನಿ ಆಗಬೇಕು ಅಂತನ್ನೋದು ಇದರ ಮುಖ್ಯವಾದಂಥ ಉದ್ದೇಶ. ಅದರ ಜೊತೆಗೆ ಸ್ಥಳೀಯ ಆಚರಣೆಗಳು, ಸ್ಥಳೀಯ ಸಂಸ್ಕೃತಿ, ಸ್ಥಳೀಯ ಹಬ್ಬ ಹರಿದಿನಗಳು, ಇವುಗಳ ಬಗ್ಗೆ ಕಾರ್ಯಕ್ರಮ ಇರಬೇಕು. ಹಾಗಾಗಿ ನಾವು ಸಾಹಿತ್ಯ, ಶಿಕ್ಷಣ, ಸಂಸ್ಕೃತಿ ಇಂಥ ವಿಷಯಗಳಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಕೊಡ್ತೇವೆ. ಇದರ ಜವಾಬ್ದಾರಿಯನ್ನು ನನಗೆ ಪೂಜ್ಯ ಅಪ್ಪವರು ಕರುಣಿಸಿ ಆಶೀರ್ವದಿಸಿದ್ದಾರೆ, ನಿರ್ದೇಶಕ ಅಂತೇಳಿ. ಇದು ಪ್ರಾರಂಭ ಆದಾಗಿನಿಂದಲೇ ನಾನು ಇದರ ಸೇವೆಯಲ್ಲಿದ್ದೇನೆ. ಶರಣಬಸವೇಶ್ವರ ಕಲಾ ಮಹಾವಿದ್ಯಾಲಯದಲ್ಲಿ ಪ್ರಾಧ್ಯಾಪಕ ಹುದ್ದೆಯನ್ನು ನಿರ್ವಹಿಸುತ್ತಲೇ ಮಧ್ಯಾಹ್ನದ ನಂತರದಲ್ಲಿ 4 ಗಂಟೆಯಿಂದ ನಾನು ಇಲ್ಲಿರ್ತೀನಿ. ಇವರು ಪ್ರೋಗ್ರಾಮ್ ಎಕ್ಸಿಕ್ಯೂಟಿವ್ಸ್ ಆಗಿ ಅವರು ಇರ್ತಾರೆ, ಸಂದೀಪ್ ಅಂಥೇಳಿ, ಖುಷಿ ಅಂಥೇಳಿ. ಹಾಗಾಗಿ ಇವರೆಲ್ಲ ಇತ್ತೀಚೆಗೆ ಮೊನ್ನೆ ಮುಂಬೈಯಲ್ಲಿ ವೇವ್ಸ್ ಅಂತ ಒಂದು ಕಾರ್ಯಕ್ರಮ ಆಯಿತು. ದೊಡ್ಡ ಕಾರ್ಯಕ್ರಮ ಆಗಿದೆ ಅದು. ಅದರಲ್ಲಿ ನಮಗೆ ನ್ಯಾಷನಲ್ ಅವಾರ್ಡ್, ರಾಷ್ಟ್ರಮಟ್ಟದ ಪುರಸ್ಕಾರ ಬಂತು ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರಕ್ಕೆ. ಇದು ಭಾರತ ಸರ್ಕಾರ 500ಕ್ಕೂ ಮೇಲ್ಪಟ್ಟು ಅದಕ್ಕೆ ಅರ್ಜಿಗಳು ಬಂದಿದ್ದು, ಅದನ್ನು ಪರಿಶೀಲನೆ ಮಾಡಲಾಗಿ ಇಲ್ಲ ಅಂತರ್ವಾಣಿ ಬಹಳ ಅಮೂಲ್ಯವಾದ ಸೇವೆ ಕೊಡ್ತಾ ಇದೆ ಅಂಥೇಳಿ ಅಲ್ಲಿ ಸಚಿವಾಲಯ, ಕೇಂದ್ರ ಸರ್ಕಾರದಿಂದ ಯಾವುದೇ ಪುರಸ್ಕಾರ ಅಂದರೆ ಅದಕ್ಕೆ ಬಹುದೊಡ್ಡ ಬೆಲೆ ಇರ್ತದೆ. ಹಾಗಾಗಿ ಕೇಂದ್ರ ಸರ್ಕಾರದಿಂದ ಪುರಸ್ಕಾರ ಬಂತು. ಅಪ್ಪೋರಿಗೆ ಕೇಳಿದ್ರು, ಇದು ಅಂತರ್ವಾಣಿ ಅಂತ ಹೆಸರು ಯಾಕೆ ಇಡಬೇಕು ಅಂಥೇಳಿ. ಅಪ್ಪೋರೇ ವ್ಯಾಖ್ಯಾನ ಮಾಡ್ತಕ್ಕಂಥದ್ದು, ಇದು ಆಕಾಶದಿಂದ ಬರುವ ವಾಣಿ ಅಲ್ಲ, ಇದು ಅಂತರಂಗದಿಂದ ಬರುವ ವಾಣಿ, ಆದ್ದರಿಂದ ಇದು ಅಂತರ್ವಾಣಿ ಅಂತ ಹೆಸರಿಟ್ಟಿದ್ದಾರೆ. ಇಲ್ಲಿ ಅನೇಕರು ಬಂದು ಹೋಗಿದ್ದಾರೆ, ಬಹಳ ದೊಡ್ಡವರೆಲ್ಲ ಬಂದು ಹೋಗಿದ್ದಾರೆ. ಇತಿಹಾಸ ಪ್ರಾಧ್ಯಾಪಕರು, ಸಂಶೋಧಕರು SS ಶೆಟ್ಟರ್ ಅವರು ಬಂದು ಹೋದರು, ಇಲ್ಲಿ ಕಾರ್ಯಕ್ರಮ ಮಾಡಿದ್ದಾರೆ. ಆಮೇಲಿಂದ ಬೇರೆ ದೇಶಗಳಿಂದಲೂ ಅನೇಕರು ಇಲ್ಲಿ ಬಂದಿದ್ದರು. ಆಮೇಲಿಂದ ಬಹಳ ದೊಡ್ಡ ಅನೇಕ ಕಥೆಗಾರರು, ಕವಿಗಳು, ವಿಮರ್ಶಕರು ಅನೇಕರು ಇಲ್ಲಿ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ. ಈ ಕಾರ್ಯಕ್ರಮ ತಾವು ಬೆಳಗಿನಿಂದ ಅನುಕೂಲ ಆದಾಗ ಕೇಳಿಸ್ಕೊಳ್ಬೇಕು, ಅಭಿರುಚಿ ಹುಟ್ಟಬೇಕು. ಮತ್ತು ಇದಕ್ಕೆ ದಯವಿಟ್ಟು ತಾವೆಲ್ಲ ಕಾರ್ಯಕ್ರಮಗಳನ್ನು ಕೊಡುವ ಮೂಲಕವಾಗಿ, ಕೇಳುವ ಮೂಲಕವಾಗಿ ಸಹಕರಿಸಬೇಕು. ಇದು ನಿಮ್ಮ ರೇಡಿಯೋ ಇದೆ. ಕಮ್ಯುನಿಟಿ ರೇಡಿಯೋ ಅಂತಂದ್ರೆ ಅದು ಸಮುದಾಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತ, ನಮ್ಮೆಲ್ಲರ ಧ್ವನಿ ಅದರಲ್ಲಿದೆ. ಹೀಗಾಗಿ ಈ ರತ್ನತ್ರಯರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಮತ್ತು ರಾಜ್ಯೋತ್ಸವದ ಪ್ರಯುಕ್ತವಾಗಿ ಒಂದು ವಿಶೇಷವಾದ ಕವಿಗೋಷ್ಠಿಯನ್ನು ನಾವು ಹಮ್ಮಿಕೊಂಡಿದ್ದೇವೆ. ಆ ಕವಿಗೋಷ್ಠಿಗೆ ನಾನು ಅನೇಕರನ್ನು ಕೇಳಿಕೊಂಡಾಗ ಎಲ್ಲರೂ ಮನದೆರೆದು ಬಂದಿದ್ದೀರಿ. ತಮ್ಮ ಮನದಾಳದ ಕವಿತೆಯ ಮೂಲಕವಾಗಿ ಮನದಾಳದ ಭಾವನೆಗಳನ್ನು ಹಂಚಿಕೊಳ್ಳಲು ತಾವೆಲ್ಲ ಬಂದಿದ್ದೀರಿ. ಇಲ್ಲಿ ಕೇವಲ ದೇಹಗಳಿಲ್ಲ, ಕೇವಲ ಶರೀರಗಳಿಲ್ಲ, ಇಲ್ಲೆಲ್ಲ ಅಮೂಲ್ಯವಾದಂಥ ಚಿಂತನೆಗಳಿವೆ, ಅಮೂಲ್ಯವಾದಂಥ ವಿಚಾರಧಾರೆಗಳಿವೆ,
ಅಮೂಲ್ಯವಾದ ಶಬ್ದ ಸಂಪತ್ತಿಲ್ಲಿದೆ. ಅಮೂಲ್ಯವಾದಂಥ ಪದದೊಳಗಿನ ಪದಾರ್ಥವನ್ನು ಹೊತ್ತು ತಂದಿದ್ದೇವೆ ನಾವೆಲ್ಲರೂ. ಭೃಂಗದ ಬೆನ್ನೇರಿ ಬಂತು ಕಲ್ಪನಾ ವಿಲಾಸ, ಮಸೆದು ಗಾಳಿ ಪಡೆಯುತ್ತಿತ್ತು ಪಕ್ಕ ಸಹಜ ಪ್ರಾಸ. ಅರ್ಥವಿಲ್ಲ ಸ್ವಾರ್ಥವಿಲ್ಲ ಬರಿಯ ಭಾವಗೀತ. ಈ ಬರೀ ಭಾವಗೀತಗಳನ್ನು ನಾವೆಲ್ಲರೂ ಭಾವನೆಗಳನ್ನು ತುಂಬಿಕೊಂಡು ಬಂದಿದ್ದೇವೆ. ಇದಕ್ಕೆ ಈ ಒಂದು ಸರಳ ಸಮಾರಂಭ ಕವಿಗೋಷ್ಠಿಗೆ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಬೇಕು ಅಂತ ಹೇಳಿ ನಾನು ಹಿರಿಯ ಕವಿ, ಮಕ್ಕಳ ಸಾಹಿತಿ, ನಮ್ಮ ನಿಮ್ಮ ನಡುವೆ ಬದುಕಿರುವ ಅನೇಕ ಕವಿಗಳಿಗೆ ಮಾರ್ಗದರ್ಶನ ನೀಡುತ್ತಿರುವ ಹಿರಿಯ ಜೀವಿ ಶ್ರೀ ಎ ಕೆ ರಾಮೇಶ್ವರ ಸರ್ ಅವರನ್ನು ಕೇಳಿಕೊಂಡಾಗ ಅವರು ಸಂತೋಷದಿಂದ ಅಧ್ಯಕ್ಷತೆಯ ಸ್ಥಾನ ವಹಿಸಲು ಒಪ್ಪಿ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಇದೆ. ಬಹಳ ಸಂತೋಷ ಅನ್ನಿಸ್ತದೆ. ಕಲಬುರಗಿಯಲ್ಲಿ ಸಾಹಿತ್ಯದ ವಾತಾವರಣ ಅನೇಕ ಹಿರಿಯರು ಮಾಡುತ್ತಲೇ ಬಂದಿದ್ದಾರೆ. ಅಂಥದ್ರಲ್ಲಿ ಇದು ಒಂದು ಪ್ರಯತ್ನ ಇದೆ. ಸಾಹಿತಿಗಳಾಗಿ ನಾವೆಲ್ಲ, ಕವಿಗಳಾಗಿ, ಕಲಾವಿದರಾಗಿ ನಾವೆಲ್ಲ ತಿಂಗಳಿಗೆ ಒಂದು ಸಲ ಆದರೂ ಒಂದು ಕಡೆ ಸೇರುವ ವ್ಯವಸ್ಥೆ ಆಗಬೇಕು. ಇದಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡಬೇಕು. ಇದರ ಜೊತೆಗೆ ನಾವು ಉದ್ಘಾಟಕರಾಗಿ ನಾನು ಕಲಬುರಗಿ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಮಿತ್ರರಾದ ಶ್ರೀ ವಿಜಯ್ ಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಸರ್ ಅವರನ್ನು ಕೇಳಿಕೊಂಡೆ. ಅವರು ಗುರುಗಳೇ ಅಂತಾರೆ, ಅಣ್ಣ ಅಂತಾರೆ. ಅವರು ನಮ್ಮ ಕೂಡಲ ಸಂಗನ ಶರಣರು ಮನದೆರೆದು ಮಾತನಾಡಿದರೆ ಲಿಂಗವೇ ಕಾಣಬಹುದು ಎನ್ನುವಂತೆ ಅವರು ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದಾರೆ. ಬಹಳ ಬಹುಮುಖಿಯಾದಂಥ ಕಾರ್ಯಕ್ರಮವನ್ನು ಕೊಡುವ ಮೂಲಕವಾಗಿ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಬೆಳೆಸ್ತಾ ಇದ್ದಾರೆ. ಅಂಥ ಹಿರಿಯರು, ಸ್ನೇಹಿತರು ಉದ್ಘಾಟಕರಾಗಿ ಆಗಮಿಸಿದ್ದಾರೆ. ಅವರಿಗೂ ಹೃತ್ಪೂರ್ವಕವಾದಂಥ ಸ್ವಾಗತ ಇದೆ. ಹಿರಿಯ ಕವಿಗಳು ನಮ್ಮ ಭೀಮಣ್ಣ ಬೋನಾಳ್ ಸರ್ ಅವರು, ನಾವು ಅನೇಕ ಕವಿಗೋಷ್ಠಿಗಳಲ್ಲಿ ಭಾಗವಹಿಸಿದ್ದೆವು. ಬಹಳ ಹಿರಿಯರು, ವಿಮರ್ಶಾತ್ಮಕವಾಗಿ ಬರೀತಕ್ಕಂಥವರು. ಅದರ ಜೊತೆಗೆ ಕಾವ್ಯದ ಇತಿಮಿತಿಗಳನ್ನು ಅರಿತು ಆ ಕಾವ್ಯದ ಚೌಕಟ್ಟನ್ನು ಪಾಲಿಸಿಕೊಂಡು ತಮ್ಮ ಅನೇಕ ಕಿರಿಯ ಕವಿಗಳಿಗೆ ಆದರ್ಶರಾಗಿರುವ ಹಿರಿಯ ಕವಿಗಳಾಗಿರುವ ಶ್ರೀ ಭೀಮಣ್ಣ ಸರ್ ಬಂದಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಇದೆ. ಅದೇ ರೀತಿಯಲ್ಲಿ ನಮ್ಮ ಈ ಸಂಸ್ಥೆಯಲ್ಲಿ ಪ್ರಾಚಾರ್ಯರಾಗಿ, ಪ್ರಾಧ್ಯಾಪಕರಾಗಿ ಕನ್ನಡ ವಿಭಾಗದಲ್ಲಿ ಸೇವೆ ಸಲ್ಲಿಸಿ ವಿಶ್ರಾಂತ ಜೀವನ ನಡೆಸುತ್ತಿರುವ ಹಿರಿಯರಾದ ಡಾಕ್ಟರ್ ಗಂಗಾ ಪೂಜಾರ್ ಮೇಡಮ್ ಅವರಿದ್ದಾರೆ. ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಇದೆ. ಅದೇ ರೀತಿಯಲ್ಲಿ ಡಾಕ್ಟರ್ ಎನ್ ಎಸ್ ಪಾಟೀಲ್ ಸರ್ ಅವರು ಅಂತಂದರೆ ಅವ್ರ ಬಗ್ಗೆ ಒಂದು ಮಾತು, ಇಂಗ್ಲೀಷ್ ಮತ್ತು ಕನ್ನಡ ಎರಡೂ ಭಾಷೆಗಳಲ್ಲಿ ಒಂದು ಪ್ರಾವೀಣ್ಯವನ್ನು ಪಡ್ಕೊಂಡಿದ್ದಾರೆ. ಅವರು ಕನ್ನಡದಲ್ಲೂ ಬಹಳ ಅಚ್ಚುಕಟ್ಟಾಗಿ ಬರೀತಾರೆ, ಇಂಗ್ಲೀಷ್ನಲ್ಲೂ ಬರೀತಾರೆ. ನಾನು ಕನ್ನಡದಲ್ಲಿ ಅನುಭವ ದಾಸೋಹಿ ಅಂತ ಪೂಜ್ಯ ಅಪ್ಪೋರ ಬಗ್ಗೆ ಒಂದು ಪುಸ್ತಕ ಬರೆದಿದ್ದೇನೆ. ಅದನ್ನು ಅವರು ಈಗಾಗಲೇ ಇಂಗ್ಲೀಷಿಗೆ ಅನುವಾದ ಮಾಡಿದ್ದಾರೆ. ಅದು ಕೆಲವೇ ದಿನಗಳಲ್ಲಿ ಬಿಡುಗಡೆನೂ ಆಗ್ತಾ ಇದೆ. ಈಗ ಶರಣಬಸವ ವಿಶ್ವವಿದ್ಯಾಲಯದ ಆಂಗ್ಲ ಅಧ್ಯಯನ ಮತ್ತು ಸಂಶೋಧನಾ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ಎನ್ ಎಸ್ ಪಾಟೀಲ್ ಸರ್ ಅವರಿಗೆ ಹೃತ್ಪೂರ್ವಕವಾದ ಸ್ವಾಗತ ಇದೆ. ಆಮೇಲಿಂದ ಇಲ್ಲಿ ನಮ್ಮ ಅನೇಕ ಹಿರಿಯ ಅಕ್ಕಂದಿರು ಬಂದಿದ್ದಾರೆ. ಶ್ಯಾಮಲಾ ಕುಲಕರ್ಣಿ ಮೇಡಮ್ ಅವರು, ಆಮೇಲೆ ಶಕುಂತಲಾ ಜವಳಿ ಮೇಡಮ್ ಅವರು, ಪರ್ವಿನ್ ಸುಲ್ತಾನಾ ಮೇಡಮ್ ಅವರು, ಮತ್ತು ಇನ್ನೂ ನಮ್ಮ ಬಹಳ ಹಂಬಲದಿಂದ ಕಾವ್ಯ ಏನು ಬಯಸ್ತದೆ, ಕಾವ್ಯ ಅದು ಏನೂ ಬಯಸುವುದಿಲ್ಲ, ಸಹೃದಯತೆಯನ್ನು ಬಯಸ್ತಾ ಇರ್ತಾರೆ. ಅದಕ್ಕೆ ಹೇಳಿದ್ರು ಕವಿ ಮನ ಕಾವ್ಯದ ಉಗಮ ಸ್ಥಾನ, ಅದರ ಸಂಗಮ ಸ್ಥಾನ ಸಹೃದಯರ ಎದೆ. ಸಹೃದಯರ ಎದೆ ಅದು ತೆರೆದಿತ್ತು ಅಂತಂದ್ರೆ ಕಾವ್ಯಕ್ಕೊಂದು ಜೀವಂತಿಕೆ ಇರ್ತಾ ಇದೆ. ಆ ಎದೆಯ ಬಾಗಿಲು ಮುಚ್ಚಿತು ಅಂತಂದ್ರೆ ಕಾವ್ಯಕ್ಕೆ ಬೆಲೆ ಇಲ್ಲ. ಅದಕ್ಕೆ ನಮ್ಮ ಶಬ್ದಮಣಿ ದರ್ಪಣಕಾರ ಹೇಳ್ದ, ರಸಿಕರಲ್ಲದವರ ಮುಂದೆ ಕಾವ್ಯವಾಚನ ಮಾಡುವುದು ಅಂದರೆ ಅದು ಬಹಳ ಕಷ್ಟದ ಕೆಲಸ ಅಂತ. ಹಾಗಾಗಿ ಇಲ್ಲಿ ಬಂದಿರುವ ಎಲ್ಲ ಸಹೃದಯರು, ನಮ್ಮ ಎಸ್ ಆರ್ ಪಾಟೀಲ್ ಸರು ಮತ್ತು ಇನ್ನೂ ನಮ್ಮ ಎಲ್ಲ ವಿದ್ಯಾರ್ಥಿಗಳು ಅನೇಕರು ಬಂದಿದ್ದಾರೆ. ವಿದ್ಯಾರ್ಥಿಗಳೇ, ನೀವೆಲ್ಲ ನೋಡಬೇಕಿಂತ ಎ ಕೆ ರಾಮೇಶ್ವರ್ ಸರ್ ಅಂಥವ್ರನ್ನು, ಗಂಗಾ ಪೂಜಾರ್ ಮೇಡಮ್ ಅಂಥವರು, ಪರ್ವಿನ್ ಸುಲ್ತಾನ್ ಅವರು, ಆಮೇಲಿಂದ ನಮ್ಮ ಶ್ಯಾಮಲಾ ಕುಲಕರ್ಣಿ ಮೇಡಮ್ ಅಂಥವ್ರನ್ನು ನೀವೆಲ್ಲ
ನೋಡಬೇಕು, ಅವರಿಂದ ಆಶೀರ್ವಾದ ಪಡ್ಕೊಳ್ಬೇಕು, ಅವರಿಗೆ ನಮಸ್ಕರಿಸಬೇಕು. ಆ ಕಾವ್ಯವನ್ನು ಕಟ್ಟುವ ಕೆಲಸದಲ್ಲಿ ನೀವು ಮುಂದಿನ ರೂವಾರಿಗಳಾಗಿದ್ದೀರಿ. ನೀವೆಲ್ಲ ವಿದ್ಯಾರ್ಥಿಗಳು ಬಂದಿದ್ದೀರಿ. ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇದೆ. ಮತ್ತೊಂದು ಸಲ ಅವರು ಇವರು ಯಾರಾದರೂ ಹೆಸರು ಉಲ್ಲೇಖ ಆಗಲಿಲ್ಲ ಅಂತಂದ್ರೆ ಯಾರೂ ಏನು ತಪ್ಪು ತಿಳ್ಕೊಳ್ಬೇಡ್ರಿ ದಯವಿಟ್ಟು. ಎಲ್ಲರೂ ನಮ್ಮವರು. ನಮ್ಮ CS ಮಾಲಿ ಪಾಟೀಲ್ ಅವರಿದ್ದಾರೆ, SR ಪಾಟೀಲ್ ಸರ್ ಇದ್ದಾರೆ, ಇನ್ನೂ ನಮ್ಮ ಎಲ್ಲ ಕವಿ ಮಿತ್ರರು. ನಾವೆಲ್ಲ ಒಂದು ಕುಟುಂಬ, ನಾವೆಲ್ಲ ಒಂದು ಬಳಗ. ಅಪ್ಪವರಿಗೆ ಕಾವ್ಯ ಮತ್ತು ಸಂಗೀತ ಇದೆಲ್ಲ ಬಹಳ ಪ್ರಿಯ ಅವರಿಗೆ. ಕಾವ್ಯ ಅದಕ್ಕೆ ಹೇಳ್ತಾರೆ, ರಸಿಕರ ಒಳ್ಳೆ ಸಜ್ಜನರಾದವರು ಕಾವ್ಯ ವಾಚನ ಮಾಡುತ್ತಾ, ಕಾವ್ಯವನ್ನು ಅನುಭವಿಸುತ್ತಾ, ಕವಿಗಳೊಂದಿಗೆ ಸತ್ಸಂಗ ಮಾಡ್ತಾ ಕಾಲ ಕಳೀತಾರಂತ. ದುರ್ಜನರಾದವರು ಅವ್ರ ಮಾತು ಬೇರೆ ಅಂಥೇಳಿ. ಹೀಗೆ ಅಂದರೆ ಕಾವ್ಯಕ್ಕೆ ಮತ್ತು ಕವಿಗೆ ಒಂದು ವಿಶೇಷವಾದಂಥ ಸ್ಥಾನ ಇದೆ. ಹೀಗಾಗಿ ತಾವೆಲ್ಲ ಈ ಕವಿತಾ ವಾಚನ ಮಾಡಲೆಂದು ಆಗಮಿಸಿದ್ದೀರಿ. ಈ ಅಂತರ್ವಾಣಿಯನ್ನು ಹೀಗೆ ಬೆಳೆಸೋಣ ನಾವು ನೀವೆಲ್ಲರೂ ಸೇರಿ. ನಿಮ್ಮೆಲ್ಲರಿಗೂ ಒಂದು ರೇಡಿಯೋ, ನಿಮ್ಮ ಪ್ಲೇ ಸ್ಟೋರಲ್ಲಿ ಹೋಗಿ ರೇಡಿಯೋ ಅಂತರ್ವಾಣಿ ಅಂತ ಸರ್ಚ್ ಕೊಟ್ಟರೆ ಅಲ್ಲಿ ಆ್ಯಪ್ ಅದು ಡೌನ್ಲೋಡ್ ಮಾಡ್ಕೊಳ್ಬೋದು. ಅದು iOSನೂ ಇದೆ, ಪ್ಲೇ ಸ್ಟೋರಲ್ಲೂ ಇದೆ, ಮತ್ತು ಐಫೋನ್ ಇದ್ದವರು ಆಪಲ್ ಸ್ಟೋರಲ್ಲೂ ಇದೆ. ಅದಕ್ಕಾಗಿ ತಾವು ಡೌನ್ಲೋಡ್ ಮಾಡಿಕೊಂಡು ಆ ಟೈಮ್ ಆದಾಗ ನಿಮ್ಗೆ ಅನುಕೂಲ ಆದಾಗ ಕೇಳಿಸ್ಕೊಳ್ತಾರೆ. ಗೀಗಿ ಪದಗಳು, ಭಜನೆ ಹಾಡುಗಳು, ಜನಪದ ಗೀತೆಗಳು, ಆಮೇಲಿಂದ ತಜ್ಞರ ವಾಣಿ, ವೈದ್ಯರ ವಾಣಿ, ಒಂದೇ ಎರಡೇ 12 ಪ್ರಾಜೆಕ್ಟ್ಗಳು ಸೆಂಟ್ರಲ್ ಗೌರ್ಮೆಂಟಿಂದ ನಮಗೆ ಬಂದಿದ್ದು. ಇತ್ತೀಚೆಗೆ ನಾವು ಅನೇಕರಿಗೆ ಗೊತ್ತಿದೆ, ಹಮಾರ ಬುಜುರ್ಗ್ ಹಮಾರ ಸಮ್ಮಾನ್, ನಮ್ಮ ಹಿರಿಯರು ನಮ್ಮ ಗೌರವ ಅಂತ ಒಂದು ದೊಡ್ಡ ಕಾರ್ಯಕ್ರಮ ಮಾಡಿದ್ವಿ. ಅದು ಸೆಂಟ್ರಲ್ ಗೌರ್ಮೆಂಟಿಂದನೇ ಬಂದಿತ್ತು. ಹೀಗೆ ಇದು ವಿಶೇಷವಾದ ಸೇವೆ ಇದೆ. ಹೀಗಾಗಿ ಇನ್ನೊಂದು ಸಲ ತಮ್ಮೆಲ್ಲರಿಗೂ ನಾನು ಹೃತ್ಪೂರ್ವಕವಾಗಿ ಮನದುಂಬಿದ ಸ್ವಾಗತವನ್ನು ಕೋರಿ ನಾನು ಪ್ರಾಸ್ತಾವಿಕ ಮಾತುಗಳನ್ನು ಮುಗಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿಗಳು. ಧನ್ಯವಾದಗಳು ಸರ್. ಈಗ AK ರಾಮೇಶ್ವರ್ ಸರ್ ಅವರಿಗೆ ಸನ್ಮಾನ. ಧನ್ಯವಾದಗಳು. ಈಗ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಸರ್ ಅವರಿಗೆ ಸನ್ಮಾನ ಮಾಡಬೇಕೆಂದು ಕೋರುತ್ತೇನೆ. ಧನ್ಯವಾದಗಳು ಸರ್. ಈಗ ಉದ್ಘಾಟಕರ ಭಾಷಣ ವಿಜಯಕುಮಾರ್ ಪಾಟೀಲ್ ತೇಗಲ್ತಿಪ್ಪಿ ಸರ್ ಅವರಿಂದ. ಎನ್ನ ಆರಾಧ್ಯ ದೈವ ಶರಣಬಸವೇಶ್ವರನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ, ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿಯವರು, ಮಾತೋಶ್ರೀ ಡಾಕ್ಟರ್ ದಾಕ್ಷಿಣ್ಯ ಅವ್ವಾಜಿಯವರು, ಪೂಜ್ಯ ದೊಡ್ಡಪ್ಪ ಅವರ ಪವಿತ್ರವಾಗಿರ್ತಕ್ಕಂಥ ಪಾದಗಳಿಗೆ ನಮಸ್ಕರಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮದ ಘನ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ಈ ನಾಡಿನ ಶ್ರೇಷ್ಠ ಕವಿಗಳು, ಎಲ್ಲರಿಗೂ ಮಾರ್ಗದರ್ಶಕರು ಆಗಿರ್ತಕ್ಕಂಥ ಗೌರವಾನ್ವಿತ ಶ್ರೀ AK ರಾಮೇಶ್ವರ್ ಸರ್ ಅವರೇ, ಈ ಕಾರ್ಯಕ್ರಮದ ವೇದಿಕೆ ಮೇಲೆ ಉಪಸ್ಥಿತಿ ಇರತಕ್ಕಂಥ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಮಾಜಿ ಸದಸ್ಯರು, ಹಿರಿಯ ಕವಿಗಳೂ ಆಗಿರ್ತಕ್ಕಂಥ ಶ್ರೀ ಭೀಮಣ್ಣ ಬೋನಾಳಣ್ಣವರೇ, ಈ ಕಾರ್ಯಕ್ರಮದ ನೇತೃತ್ವವನ್ನು ವಹಿಸಿ ಇಷ್ಟೆಲ್ಲ ಕನ್ನಡದ ಮನಸ್ಸುಗಳನ್ನು ಒಂದೆಡೆ ಸೇರಿಸುವ ಬಹಳ ಪ್ರಾಮಾಣಿಕವಾದ ಪ್ರಯತ್ನವನ್ನು ಆಗಾಗ ಮಾಡ್ತಾ ಬಂದಿರತಕ್ಕಂಥ, ವಿಶೇಷವಾಗಿ ಈ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರವನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತೆಗೆದುಕೊಂಡು ಹೋಗೋದರ ಮೂಲಕ ಈ ನೆಲದ ಕೀರ್ತಿಯನ್ನು ಆ ಮಟ್ಟಕ್ಕೆ ತೆಗೆದುಕೊಂಡು ಹೋಗಿರ್ತಕ್ಕಂಥ ಆತ್ಮೀಯ ಮಾರ್ಗದರ್ಶಕರು, ಗುರುಗಳು ಆಗಿರ್ತಕ್ಕಂಥ ಪ್ರೊಫೆಸರ್ ಶಿವರಾಜ್ ಶಾಸ್ತ್ರಿ ಹೇರೂರ್ ಸರ್ ಅವರೇ, ಕನ್ನಡ ಸಾಹಿತ್ಯ ಪರಿಷತ್ತಿನ ಜಿಲ್ಲಾ ಘಟಕದ ಗೌರವ ಕಾರ್ಯದರ್ಶಿಗಳು ಸಹೋದರ ಶ್ರೀ ಶಿವರಾಜ್ ಅಂಡಗಿ ಸರ್ ಅವರೇ, ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನಾಗಿರ್ತಕ್ಕಂಥ ಎಲ್ಲ ಕನ್ನಡದ ಮನಸ್ಸುಗಳೇ, ಕವಿ ಮನಸ್ಸುಗಳೇ, ತಮಗೆಲ್ಲರಿಗೂ ಹೃದಯ ತುಂಬಿ ಶರಣಾರ್ಥಿಗಳು. ಭಾಳ ಅಪರೂಪದ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಶಿವರಾಜ್ ಶಾಸ್ತ್ರಿ ಸರ್ ಅವರು ಇವತ್ತು ಅಂತರವಾಣಿ ಸಮುದಾಯ ಕೇಂದ್ರದೊಳಗೆ ಹಮ್ಮಿಕೊಂಡಿರ್ತಕ್ಕಂಥದ್ದು ಭಾಳ ಅಪರೂಪದ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಯಾಕಂತಂದರೆ ಬಹುಶಃ ಇಲ್ಲಿ ನಡೆದಿರ್ತಕ್ಕಂಥ ಏನು ಕವನಗೋಷ್ಠಿ ಇದೆಯಲ್ಲ, ಕವಿಗೋಷ್ಠಿ ಇದೆಯಲ್ಲ, ಕವನ ವಾಚನ ಇದೆಯಲ್ಲ, ಇದು ಇಡೀ ನಾಡಿಗೆ ಮುಟ್ಟಿಸ್ತಕ್ಕಂಥ ಭಾಳ ಏಕೈಕ ಸಂಸ್ಥೆ ಅಂತಂದರೆ ಅದು ನಮ್ಮ ಅಂತರ್ವಾಣಿ ಸಮುದಾಯ ರೇಡಿಯೋ ಕೇಂದ್ರ ಅಂತಕ್ಕಂಥ ಮಾತನ್ನು ಭಾಳ ಅಭಿಮಾನದಿಂದ ಹೇಳಕ್ಕೆ ಇಚ್ಛಪಡ್ತೇನೆ. ಯಾಕಂತಂದರೆ ಇಲ್ಲಿ ಅನೇಕ ಜನ ಕವಿಗಳು ತಮ್ಮದೇ ಆದ ರೀತಿಯೊಳಗೆ ಕವನಗಳನ್ನು ವಾಚನ ಮಾಡ್ತಿರ್ತಕ್ಕಂಥ ಈ ಸಂದರ್ಭದೊಳಗೆ ನಾವು ಒಂದು 100 ಜನ ಅಷ್ಟೇ ಇರ್ಬೋದು, ಆದರೆ ಅಂತರ್ವಾಣಿ ಪ್ರಸಾರ ಆಗ್ತದಲ್ಲ, ಲಕ್ಷಗಟ್ಟಲೆ ಜನರು ನಿಮ್ಮ ಕಾವ್ಯವನ್ನು ಆಲಿಸ್ತಾರೆ ಅಂತಕ್ಕಂಥ ಮಾತು ಕೂಡ ಭಾಳ ಪ್ರೀತಿಯಿಂದ ಹೇಳಕ್ಕೆ ನಾನು ಇಚ್ಛಪಡ್ತೇನೆ. ಬಂಧುಗಳೇ, ಇವತ್ತು ಶರಣಬಸವೇಶ್ವರ ಸಂಸ್ಥಾನದ ಬಗ್ಗೆ ಒಂದು ಮಾತನ್ನು ಹೇಳಲೇಬೇಕಾಗ್ತದೆ. ಯಾಕಂದರೆ ನಾವೆಲ್ಲ ಅಲ್ಲಿ ಓದಿರ್ತಕ್ಕಂಥವ್ರು, ಬೆಳೆದಿರ್ತಕ್ಕಂಥವ್ರು, ಶರಣರ ಆಶೀರ್ವಾದದಿಂದ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವ ಈ ಹಿನ್ನೆಲೆಯೊಳಗೆ ಒಂದು ಮಾತನ್ನು ನಾವು ಹೇಳಲೇಬೇಕಾಗ್ತದೆ. ಸ್ವಾತಂತ್ರ್ಯ ಪೂರ್ವದಿಂದಲೂ ಕೂಡ ಕನ್ನಡವನ್ನು ಈ ಕಲಬುರಗಿ ಒಳಗೆ ಕಟ್ಟಿರ್ತಕ್ಕಂಥ ಯಾವುದಾದ್ರೂ ಒಂದು ಸಂಸ್ಥೆ ಇದ್ದರೆ ಅದು ನಮ್ಮ ಶರಣಬಸವೇಶ್ವರ ಸಂಸ್ಥಾನ ಅಂತಕ್ಕಂಥ
ಮಾತನ್ನು ಭಾಳ ಅಭಿಮಾನದಿಂದ ಹೇಳೋಕ್ಕೆ ನಾನು ಇಚ್ಛೆ ಪಡ್ತೇನೆ. ಯಾಕಂತಂದರೆ ಸ್ವಾತಂತ್ರ್ಯ ಪೂರ್ವದೊಳಗೆ ಮಹಿಳೆಯರಿಗಾಗಿಯೇ ಕನ್ನಡದ ಶಾಲೆಗಳನ್ನು ಸ್ಥಾಪಿಸೋದ್ರ ಮೂಲಕ ಕನ್ನಡ ಕಟ್ಟುವ ಕೆಲಸವನ್ನು ಮಾಡಿ ನಮಗೆಲ್ಲರಿಗೂ ಬಹುದೊಡ್ಡ ಪ್ರೇರಣೆ ಶಕ್ತಿಯಾಗಿ ಇವತ್ತು ಶರಣಬಸವೇಶ್ವರ ಸಂಸ್ಥಾನ, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಇವತ್ತು ನಮ್ಮ ಕಣ್ಣೆದುರು ಇದೆ ಅಂತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪಾಜಿ ಅವರು ಕೂಡ ಕನ್ನಡ ಸಾಹಿತ್ಯ ಪರಿಷತ್ತಿನ ಬಗ್ಗೆ ಭಾಳ ವಿಶೇಷವಾಗಿರ್ತಕ್ಕಂಥ ಕಾಳಜಿಯನ್ನು ಇಟ್ಟುಕೊಂಡು ಈ ಕಲಬುರಗಿ ಒಳಗೆ ಇವತ್ತು ದೊಡ್ಡಪ್ಪ ಅಪ್ಪ ಇರ್ಬೋದು, ಶರಣಬಸಪ್ಪ ಅವರ ನೇತೃತ್ವದೊಳಗೆ 2-3 ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನಗಳನ್ನು ಯಶಸ್ವಿಪೂರ್ವಕವಾಗಿ ನಡೆದಿದ್ದವ ಅಂತಂದರೆ ಅದಕ್ಕೆ ಮೂಲ ಪ್ರೇರಣೆ ಕೊಟ್ಟಿರ್ತಕ್ಕಂಥ, ಮೂಲ ಪ್ರೇರಣೆ, ಸಹಕಾರ, ಪ್ರೋತ್ಸಾಹ ಕೊಟ್ಟಿರ್ತಕ್ಕಂಥ ಸಂಸ್ಥಾನ ಅದು ನಮ್ಮ ಶರಣಬಸವೇಶ್ವರ ಸಂಸ್ಥಾನ ಅಂತಕ್ಕಂಥ ಮಾತು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಆ ಕಾರಣಕ್ಕಾಗಿಯೇ ಕನ್ನಡ ಸಾಹಿತ್ಯಕ್ಕೆ ಬಹಳ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸಂಸ್ಥಾನ. ಆ ನಿಟ್ಟಿನೊಳಗೆ ಇವತ್ತು ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಅಡಿಯಲ್ಲಿ ಇವತ್ತು ಏನು ಅಂತರವಾಣಿ ಸಮುದಾಯ ರೇಡಿಯೋ ಕೇಂದ್ರದ ಅಡಿಯಲ್ಲಿ ಇಂಥ ಆಗಾಗ ಕಾರ್ಯಕ್ರಮಗಳು, ಇದು ಕನ್ನಡ ರಾಜ್ಯೋತ್ಸವದ ನೆಪ ಮಾಡಿಕೊಂಡು ಪರಮ ಪೂಜ್ಯರ ಏನು ನವೆಂಬರ್ ತಿಂಗಳೊಳಗೆ ಅವರು ಹುಟ್ಟುಹಬ್ಬಗಳನ್ನು ಬಂದಿರತಕ್ಕಂಥದ್ದು ಕೂಡ ಕನ್ನಡಕ್ಕೆ ಮತ್ತಷ್ಟು ಹಿರಿಮೆಯನ್ನು ತಂದಿರತಕ್ಕಂಥದ್ದು ಕೂಡ ಈ ಸಂದರ್ಭವನ್ನು ಸ್ಮರಿಸಬೇಕಾಗ್ತದೆ. ಈ ಎಲ್ಲ ನೆಪಗಳನ್ನು ಮಾಡಿಕೊಂಡು ವಿಶೇಷವಾಗಿ ಒಂದು ಕವಿಗೋಷ್ಠಿಯನ್ನು ಹಮ್ಮಿಕೊಂಡಿದ್ದು ಕೂಡ ಬಹುಶಃ ಎಲ್ಲ ಕವಿಗಳಿಗೆ ಬಹಳ ವಿಶೇಷವಾದ ಗೌರವವನ್ನು ಈ ಕಾರ್ಯಕ್ರಮದ ಮೂಲಕ ಕೊಟ್ಟಂತಾಗಿದೆ ಅಂತಕ್ಕಂಥ ಮಾತು ಕೂಡ ಹೇಳಕ್ಕೆ ನಾನು ಇಚ್ಛೆ ಪಡ್ತೇನೆ. ಇವತ್ತು ಅನೇಕ ಜನ ಕವಿಗಳು ತಮ್ಮದೇ ಆದ ವಿಚಾರಗಳನ್ನು ಕಾವ್ಯದ ಮೂಲಕ ಇವತ್ತು ಹೊರಹಾಕ್ತಿರ್ತಕ್ಕಂಥ ಸಂದರ್ಭಕ್ಕೆ ನಾವೆಲ್ಲ ಸಾಕ್ಷಿಯಾಗಿದ್ದೀವಿ. ಅವರ ಕವನಗಳನ್ನು ಕೇಳಬೇಕು. ಯಾಕಂದರೆ ಅದ್ಭುತವಾಗಿರ್ತಕ್ಕಂಥ ಪ್ರತಿಭಾವಂತ ಕವಿಗಳು ಇವತ್ತು ನಮ್ಮ ಸಮ್ಮುಖದೊಳಗಿದ್ದಾರೆ. ಅವರ ಒಂದೊಂದು ಕಾವ್ಯವನ್ನು, ಅವರು ಬರೆದಿರ್ತಕ್ಕಂಥ ಒಂದೊಂದು ಕವನಗಳನ್ನು ಈ ಹೊಸ ಬರಹಗಾರರಿಗೆ, ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಸ್ಫೂರ್ತಿಯನ್ನು ಕೊಡ್ತವೆ, ನಮ್ಮ ವಿದ್ಯಾರ್ಥಿಗಳಿಗೆ ಬಹಳ ದೊಡ್ಡ ಪ್ರೇರಣೆಯನ್ನು ಕೊಡ್ತವೆ. ಅಂಥ ಪ್ರತಿಭಾವಂತ ಕವಿಗಳು ಇವತ್ತು ಅಂತರ್ವಾಣಿ ರೇಡಿಯೋ ಸಮುದಾಯ ರೇಡಿಯೋ ಕೇಂದ್ರದ ಪ್ರಾಂಗಣದೊಳಗೆ ನಾವು ಕಾಣ್ತಾ ಇದ್ದೀವಿ. ಇಂಥ ಕೆಲಸ ನಿರಂತರವಾಗಿ ನಡಿಬೇಕು. ಯಾಕಂತಂದರೆ ಪ್ರತಿಭಾವಂತರ ನೆಲ ಅಂತಂದರೆ ಅದು ನಮ್ಮ ಕಲ್ಯಾಣ ನೆಲ. ಬಸವಾದಿ ಶರಣರು ಹುಟ್ಟಿರ್ತಕ್ಕಂಥ ನೆಲದೊಳಗೆ ಸೂಫಿ ಸಂತರು, ದಾಸರು, ಶರಣರು ನಡೆದಾಡಿರ್ತಕ್ಕಂಥ ಈ ನೆಲದ ಪರಂಪರೆಯನ್ನು, ಈ ನೆಲದ ಇತಿಹಾಸವನ್ನು ಹೊಸ ಪೀಳಿಗೆಗೆ ಬಳುವಳಿಯಾಗಿ ಕೊಡಬೇಕಾಗಿರ್ತಕ್ಕಂಥ ಬಹಳ ದೊಡ್ಡ ಜವಾಬ್ದಾರಿ ಇವತ್ತು ನಮ್ಮೆಲ್ಲರ ಮೇಲಿದೆ. ಆ ಕೆಲಸವನ್ನು ಕಾವ್ಯದ ಮೂಲಕ, ಸಾಹಿತ್ಯದ ಮೂಲಕ, ಬರಹದ ಮೂಲಕನೇ ಇವತ್ತು ಅನೇಕ ಜನ ಬರಹಗಾರರು ಮಾಡ್ತಾ ಬಂದಿದ್ದಾರೆ. ಕನ್ನಡ ನಾಡು ಇವತ್ತು ಉಳಿದಿದೆ ಅಂತಂದರೆ ಅದು ಸಾಹಿತಿಗಳು, ಕವಿಗಳು, ಕಲಾವಿದರಿಂದ ಅಂತಕ್ಕಂಥ ಮಾತು ಕೂಡ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಯಾಕಂತಂದರೆ ಇವತ್ತು ಅನೇಕ ಜನ ಸಾಹಿತಿಗಳು ತಮ್ಮ ಸಾಹಿತ್ಯವನ್ನು ಸೃಷ್ಟಿ ಮಾಡೋದ್ರ ಮೂಲಕ, ಸಾಹಿತ್ಯವನ್ನು ರಚನೆ ಮಾಡೋದ್ರ ಮೂಲಕ ಈ ಪರಂಪರೆಯನ್ನು ಶ್ರೀಮಂತಗೊಳಿಸಿರ್ತಕ್ಕಂಥದ್ದು ಕೂಡ ಈ ಸಂದರ್ಭದಲ್ಲಿ ನಾವು ಅನೇಕ ಜನ ಹಿರಿಯ ಸಾಹಿತಿಗಳಿಗೆ ನಾವು ಅಭಿನಂದನೆಗಳನ್ನು ಸಲ್ಲಿಸಬೇಕಾಗ್ತದೆ. ಇವತ್ತು ಎ.ಕೆ. ರಾಮೇಶ್ವರ ಅಂತ ಅನೇಕ ಕವಿಗಳು ಈ ನಾಡಿನೊಳಗೆ ತಮ್ಮದೇ ಆದ ರೀತಿಯೊಳಗೆ ಕನ್ನಡ ಸಾರಸ್ವತ ಲೋಕಕ್ಕೆ ಅನೇಕ ಕೃತಿಗಳನ್ನು ಅರ್ಪಿಸುವ ಮೂಲಕ ಈ ಕ್ಷೇತ್ರವನ್ನು ಶ್ರೀಮಂತಗೊಳಿಸ್ತಾ ಬಂದಿದ್ದಾರಲ್ಲ, ಆ ಎಲ್ಲ ಸಾಹಿತಿಗಳಿಗೆ ಸದಾಕಾಲ ಗೌರವಿಸಬೇಕಾಗಿರ್ತಕ್ಕಂಥದ್ದು, ಪ್ರೋತ್ಸಾಹಿಸಬೇಕಾಗಿರ್ತಕ್ಕಂಥದ್ದು ಈ ನೆಲದ ಆದ್ಯ ಕರ್ತವ್ಯ ಅಂತೇಳಿ ನಾವು ಭಾವಿಸ್ಕೊಂಡಿದ್ದೀವಿ. ಆ ನಿಟ್ಟೊಳಗೆ ಈ ಒಂದು ಅದ್ಭುತವಾಗಿರ್ತಕ್ಕಂಥ ಕವಿಗೋಷ್ಠಿಗೆ ನನ್ನನ್ನು ಕೂಡ ಒಂದು ಉದ್ಘಾಟನೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿರ್ತಕ್ಕಂಥ ಸಂಸ್ಥಾನಕ್ಕೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘಕ್ಕೂ ಭಾಳ ವಿಶೇಷವಾಗಿ ನಮ್ಮ ಗುರುಗಳಾಗಿರ್ತಕ್ಕಂಥ ಶಿವರಾಜ್ ಶಾಸ್ತ್ರಿ ಹೇರೂರು ಸರ್ ಅವರು ಭಾಳ ಖುಷಿ ಆಗ್ತದೆ. ಬಹುಶಃ ನಾವು ಇಡೀ ಕರ್ನಾಟಕದೊಳಗೆ ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸರ್ವಾಧ್ಯಕ್ಷರನಾಗಿ ಒಬ್ಬ ವಿಶೇಷ ವಿಕಲಚೇತನ ಮಾಡಿರ್ತಕ್ಕಂಥ ಕೀರ್ತಿ ಅದು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಕಲಬುರಗಿಗೆ ಸಲ್ತದಂತಕ್ಕಂಥ ಮಾತು ಕೂಡ ಹೇಳಬೇಕಾಗ್ತದೆ. ಯಾಕೆ ಈ ಮಾತು ಹೇಳ್ತಾ ಇದ್ದೀವಿ ಅಂತಂದರೆ ಬಹಳ ಜನ ಪ್ರತಿಭಾವಂತರು ನೆಲದೊಳಗಿದ್ದಾರೆ. ಅಂಥವ್ರನ್ನ ಗುರುತಿಸ್ತಕ್ಕಂಥ ಮನಸ್ಸುಗಳು ಬೇಕಾಗಿದೆ. ಅಂಥವ್ರನ್ನ ಗುರುತಿಸ್ತಕ್ಕಂಥ ಪ್ರೋತ್ಸಾಹ ಮಾಡ್ತಕ್ಕಂಥ ಮನಸ್ಸುಗಳು ಇವತ್ತು ಭಾಳಷ್ಟು ಬೇಕಾಗಿವೆ. ಆ ನಿಟ್ಟೊಳಗೆ ಅವರ ಆಶೀರ್ವಾದದಿಂದ ಮತ್ತು ವಿಶೇಷವಾಗಿ ನಮ್ಮ ಶರಣಬಸವೇಶ್ವರ ಸಂಸ್ಥಾನದ ಆಶೀರ್ವಾದದಿಂದ ಇವತ್ತು ಕನ್ನಡ ಸಾಹಿತ್ಯ ಪರಿಷತ್ತು ಕೂಡ ಈ ಕಲಬುರಗಿಗಳಿಗೆ ನಿತ್ಯ ನೂತನವಾಗಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳೋದರ ಮೂಲಕ ನಾವೇನು ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ ಅನ್ನುವ ಮಾತನಾಡ್ತೀವಲ್ಲ, ಅದು ಜೀವನದ ಮಂತ್ರ ಆಗುವ ನಿಟ್ಟೊಳಗೆ, ಬದುಕಿನ ಮಂತ್ರ ಆಗುವ ನಿಟ್ಟೊಳಗೆ ಕೆಲಸವನ್ನು ಮಾಡ್ತಾ ಇದ್ದೀವಿ. ಕನ್ನಡ ರಾಜ್ಯೋತ್ಸವ ಅಂತಂದರೆ ಕೇವಲ ನವೆಂಬರ್ ಮಾತ್ರಕ್ಕೆ ಸೀಮಿತ ಆಗಿರ್ತಕ್ಕಂಥ ಕಾರ್ಯಕ್ರಮಗಳು ನಾವು ಮಾಡ್ತಾ ಇಲ್ಲ. ಕನ್ನಡೋತ್ಸವ ಅದು ನಿತ್ಯೋತ್ಸವ ಆಗೋ ನಿಟ್ಟೊಳಗೆ ನಾವು ಕೆಲಸ ಮಾಡ್ತಾ ಇದ್ದೀವಿ. ಇಲ್ಲಿ ಅನೇಕ ಜನ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಬೆನ್ನೆಲುಬಾಗಿ ನಿಂತು ಈ ಕಲಬುರಗಿಗಳಿಗೆ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶರಣಬಸಪ್ಪ ಅಪ್ಪ ಅವರು ಇರ್ಬೋದು, ಮಾತೋಶ್ರೀ ಡಾಕ್ಟರ್ ದಾಕ್ಷಿಣ್ಯ ಅವ್ವಾಜಿ ಅವರು ಇರ್ಬೋದು, ದೊಡ್ಡಪ್ಪ ಅಪ್ಪ ಅವರ ಆಶೀರ್ವಾದದಿಂದ ಕನ್ನಡ ಸಾಹಿತ್ಯ ಪರಿಷತ್ತಿನ ಘನತೆಯನ್ನು ಮತ್ತಷ್ಟು ಎತ್ತಿ ಇಡುವ ಕೆಲಸವನ್ನು ಈ ಕಲಬುರಗಿಗಳಿಗೆ ಆಗ್ತಾ ಇದೆ. ಅದೇ ನಿಟ್ಟೊಳಗೆ ಇವತ್ತು ಅಂತರವಾಣಿ ಸಮುದಾಯ ರೇಡಿಯೋ ಕೇಂದ್ರ ಕೂಡ ಆಗಾಗ ಇಂಥ ಕಾರ್ಯಕ್ರಮಗಳನ್ನು ಸಾಹಿತ್ಯಿಕವಾಗಿರ್ತಕ್ಕಂಥ ಚಿಂತನ ಮಂಥನ ಇರ್ಬೋದು, ಸಂಗೀತ ಕಲಾವಿದರಿಗೆ ಮುಕ್ತ ಅವಕಾಶ ಇರ್ಬೋದು, ಇಂಥ ಅನೇಕ ವಿಚಾರಗಳ ಮೇಲೆ ಒಂದಿಷ್ಟು ಬೆಳಕು ಚೆಲ್ತಕ್ಕಂಥ ಕೆಲಸ ಇವತ್ತು ಈ ಒಂದು ಸಂಸ್ಥಾನದೊಳಗೆ ನಡೀತಿರ್ತಕ್ಕಂಥದ್ದು ಬಹಳ ಖುಷಿ ಕೊಟ್ಟಿದೆ. ಈ ಕೆಲಸ ನಿರಂತರವಾಗಿ ನಡೀಲಿ. ಕನ್ನಡ ಸಾಹಿತ್ಯ ಪರಿಷತ್ತು ಇಂಥ ಕನ್ನಡದ ಕಾರ್ಯಕ್ರಮಗಳಿಗೆ ಯಾವತ್ತೂ ಬೆನ್ನೆಲುಬಾಗಿ ನಿಲ್ತದೆ ಅಂತಕ್ಕಂಥ ಮಾತು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇಂಥ ಒಂದು ಅದ್ಭುತವಾದ ವೇದಿಕೆಗೆ ನನ್ನನ್ನು ಆಹ್ವಾನಿಸಿರ್ತಕ್ಕಂಥ ಸಂಸ್ಥಾನಕ್ಕೂ ಮತ್ತು ಗುರುಗಳಿಗೆ ವಿಶೇಷವಾದ ಧನ್ಯವಾದ ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಎಲ್ರಿಗೂ ಶರಣಾರ್ಥಿ. ಧನ್ಯವಾದಗಳು ಸರ್. ಈಗ ಕವನ ವಾಚನಗಳು. ಮೊದಲಿಗೆ ಈಗ ಡಾಕ್ಟರ್ ಗಂಗಾ ಪೂಜಾರ್ ಮೇಡಮ್ ಅವರಿಂದ.
ತಮಗೆಲ್ಲರಿಗೂ ತಿಳಿದಿರುವ ಹಾಗೆ ಡಾಕ್ಟರ್ ಗಂಗಾ ಪೂಜಾರವರು ಇದೇ ಸಂಸ್ಥೆಯಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿದ್ದಾರೆ, ಪ್ರಾಚಾರ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ. ಅವರೊಬ್ಬ ಸಾಹಿತಿ, ಸಮಾಜ ಸೇವಕಿ, ಹೀಗೆ ಬಹುಮುಖ ಪ್ರತಿಭೆ ಉಳ್ಳಂಥ ಡಾಕ್ಟರ್ ಗಂಗಾ ಪೂಜಾರವರಿಂದ ಈಗ ಕವಿತಾ ವಾಚನ. ನನ್ನ ಕವನ ಶ್ವೇತಾಂಬರಧಾರಿ. ಇದು ಪೂಜ್ಯ ಲಿಂಗೈಕ್ಯ ಶರಣಬಸಪ್ಪ ಅಪ್ಪ ಅವರ ಆತ್ಮಕ್ಕೆ ಸಮರ್ಪಣೆ. ಶುಭ್ರವಸ್ತ್ರ ಶ್ವೇತಾಂಬರಧಾರಿ, ಹಿಮ ಪರ್ವತದ ನೆನಪನು ಸಾರಿ, ಸುತ್ತಿದ ಪೇಟವ ನೋಡಿ ಶಿವನ ಜಡೆಯ ಮೂಡಿ, ಹೊಳೆಯ ಕಣ್ಗಳ ನೋಡಿ ಮಿನುಗುವ ನಕ್ಷತ್ರ ಜೋಡಿ. ಶುಭ್ರವಸ್ತ್ರ ಶ್ವೇತಾಂಬರಧಾರಿ, ಹಿಮ ಪರ್ವತದ ನೆನಪನು ಸಾರಿ, ಸುತ್ತಿದ ಪೇಟವ ನೋಡಿ ಶಿವನ ಜಡೆಯ ಮೂಡಿ, ಹೊಳೆಯ ಕಣ್ಗಳ ನೋಡಿ ಮಿನುಗುವ ನಕ್ಷತ್ರ ಜೋಡಿ. ಬಂದವರನ್ನು ಯಾವ ಊರೆಂದು ವಿಚಾರಿಸುವ ಧಾಟಿ, ಬಂದವರನ್ನು ಯಾವ ಊರೆಂದು ವಿಚಾರಿಸುವ ಧಾಟಿ, ಹೊಗಳುತ್ತಾ ಹೋಗುವನು ನಿಮಗ್ಯಾರಿಲ್ಲ ಸಾಟಿ. ಬೆಳೆಸಿ ಹಿರಿಂದು ಶಿಕ್ಷಣ ಮಹಾವೃಕ್ಷ, ಹರವಿನಲ್ಲಿ ಹಬ್ಬುತ್ತಿದೆ ಕಲ್ಪವೃಕ್ಷ. ಕಟ್ಟಿದ ಗುರುಕುಲ ಸುಂದರ ಬಂಧುರ, ಓದಲು ಬರುವನು ಮುಗ್ಧ ಚಂದಿರ. ಅಧ್ಯಾತ್ಮದ ಅನುಭವವದು ಬಲು ಆಳ, ಅಧ್ಯಾಪಕರಿಗೆ ಹಚ್ಚಿದರಿ ಅದರ ಗೀಳ. ಪಾರಾಯಣ ಯೋಗ್ಯ ದಾಸೋಹ ವಚನ ಸೂತ್ರ, ಕೋಮು ಸೌಹಾರ್ದತೆ ಅದರದೇ ಬಹುಮುಖ ಪಾತ್ರ. ಮಾಡಿದ ಕಾರ್ಯಕ್ಕೆ ತಾಮಣಿದು ರಾಜ್ಯ ಪ್ರಶಸ್ತಿ ಡಾಕ್ಟರೇಟ್ ಗೌರವ ಸಂದಿತು ಕುಣಿದು. ಜಾತೀಯತೆಯ ಜಾಡ್ಯ ಕಳೆದು ಬುದ್ಧಿಗೆ ಬೆಲೆ ಕೊಟ್ಟು ಆಯ್ಕೆ ಮಾಡಿದಿರಿ ಶಿಕ್ಷಕರ ಅಂದು. ಶಿಕ್ಷಣ ವೃಕ್ಷವದು ಬೆಳೆದಿದೆ ಗಗನಚುಂಬಿಯಾಗಿಂದು. ಹಿಡಿದ ಹಠ ಬಿಡದ ಛಲ ಸಾಧಿಸುವ ಗುಣ, ಮೌನದಿ ಮಾಡಿದಿರಿ ಶಿಕ್ಷಣ ಮಹಾರಂಗ. 8ನೆಯ ಪೀಠಾಧಿಪತಿಯಾಗಿ ಕೋಟಿ ಹೃದಯಗಳಲ್ಲಿ ನೆಲೆ ನಿಂತು, ಪ್ರತ್ಯಕ್ಷ ಕಂಡ ದೇವರು ತಾವೆಂದು ಸಾರಿ ಹೇಳುತ್ತಿದೆ ಎಲ್ಲರ ಮನವಿಂದು. ತಂದೆ ತಾಯಿ ತಾವಾಗಿ ಬದುಕನ್ನು ಶಿಕ್ಷಕರಿಗೆ ನೀಡಿ, ಹೋದಿರಿ ಎಲ್ಲಿಗೆ ಮಹಾತ್ಮರೇ ನೀವಿಂದು. ಮನ ಮೌನವಾಗಿದೆ, ಹೃದಯ ಹಿಂಡಿ ಹಿಪ್ಪೆಯಾಗಿದೆ, ಬುದ್ಧಿ ಮಂಕಾಗಿ ಓಟ ನಿಲ್ಲಿಸಿದೆ. ಅಪ್ಪಾಜಿ ಮತ್ತೆ ಬರಲಾರಿರ, ಎಲ್ಲರ ಬಾಳಿಗೆ ಬೆಳಕಾಗಿ ಮಾನವರಾಗಿ ಬಂದು ದೇವರಾಗಿ ಸಮಾಧಿಸ್ಥರಾದಿರಿ ಇಂದು. ಕಲಬುರಗಿಯ ನಿಜ ಶರಣ ಅಪ್ಪರೆಂದು ಪೂಜಿಸುವರು ಭಕ್ತರು ಇಂದು. ನಮಸ್ಕಾರ. ಧನ್ಯವಾದಗಳು ಮೇಡಮ್. ಈಗ ಡಾಕ್ಟರ್ NS ಪಾಟೀಲ್ ಅವರಿಂದ ಕವಿತಾ ವಾಚನ. ಈಗಾಗಲೇ ತಿಳಿದಿರುವ ಹಾಗೆ ಡಾಕ್ಟರ್ NS ಪಾಟೀಲ್ ಸರ್ ಅವರು ಪ್ರಾಚಾರ್ಯರಾಗಿ, ಪ್ರಾಧ್ಯಾಪಕರಾಗಿ ತಮ್ಮ ಅಮೂಲ್ಯವಾದ ಸೇವೆಯನ್ನು ಸಲ್ಲಿಸಿ ನಿವೃತ್ತರಾಗಿ ಈಗ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಮತ್ತೆ ತಮ್ಮ ಅಮೂಲ್ಯವಾದಂಥ ಸೇವೆಯನ್ನು ಸಲ್ಲಿಸುತ್ತಿದ್ದಾರೆ. ಅವರಿಂದ ಈಗ ಕಾವ್ಯವಾಚನ. ಸಮಸ್ತ ಕವಿಗಳಿಗೆ ನಮನಗಳು. ನನ್ನ ಕವನದ ಶೀರ್ಷಿಕೆ ಕೋಟಿಗೊಬ್ಬ. ಕೋಟಿಗೊಬ್ಬನೇ ಒಬ್ಬ ಅಪ್ಪ, ಶರಣಬಸವಪ್ಪ. ನೀ ಉದಯಿಸಿ ಬಂದೆ ಕಲಬುರಗಿ ಶರಣ ಪರಂಪರೆಯಲ್ಲಿ, ಅಭಿನವ ಶರಣಬಸವನೇ ಅವತಾರವೆತ್ತಿ ಭುವಿಗಿಳಿದು ಬಂದಂತೆ. ಉದಯರವಿ ಹೊಂಗಿರಣದ ಹೊನಲು ಸುಸುತ್ತ ಧರೆಗಿಳಿದು ಬಂದಂತೆ. ಪುಣ್ಯಜೀವಿ ಪರೋಪಕಾರಿ ದೊಡ್ಡಪ್ಪಪ್ಪನ ಮಾನಸ ಪುತ್ರನೇ ನೀನಾಗಿ, ಕಾಯ ವಾಚ ಸಮರ್ಪಿಸಿಕೊಂಡಿರುವೆ ಲೋಕ ಕಲ್ಯಾಣಕ್ಕಾಗಿ, ಮನುಕುಲದ ಏಳಿಗೆಗಾಗಿ. ದುಡಿಮೆಯಲ್ಲಿ ಕರ್ಮಯೋಗಿ, ಏಕಾಂತದಿ ರಸಋಷಿ, ಲೋಕಾಂತದಿ ರಾಜಯೋಗಿ. ಧರ್ಮ ಪಾಲನೆಯಲ್ಲಿ ಧರ್ಮಾತ್ಮ, ತ್ರಿಕಾಲ ಪೂಜಕ, ತ್ರಿವಿಧ ದಾಸೋಹಿ. ಭೂಮಂಡಲ ಭೌವ ಪರಂಪರೆ ಕಾಲಪುರುಷನೇ ನೀನಲ್ಲವೇ. ನವಯುಗದ ಹರಿಕಾರನೇ ನೀನಾಗಿ, ಹೃದಯ ವೈಶಾಲ್ಯತೆ ತೆರೆದುಕೊಂಡಿರುವೆ ನವಯುಗದ ನವನವೀನ ಮನ್ವಂತರಗಳಿಗೆ. ನವ ದಿಗಂತಗಳನ್ನೆಲ್ಲ ಅಂತರ್ದೃಷ್ಟಿಯಿಂದ ಕಂಡುಂಡು ಹೊಸತು ಅಳವಡಿಸುವ ಬಾಳಪಥ ನಿನ್ನದಲ್ಲವೇ ಅಪ್ಪ. ನಿನ್ನದೋ ತಪಸ್ವಿಯ ನೋಟ, ಲಕಲಕ ಹೊಳೆಯುವ ಶ್ವೇತಾಂಬರ, ಮುಕುಟದಿ ಒಪ್ಪು ಓರಣದೆ ಪೇಟ ಕಿರೀಟ. ಸಂತ ಮಹಾಂತನ ಪೀಠದೆ ನೀ ಪವಡಿಸಿದೊಡೆ, 100 ಕಣ್ಣುಗಳು ಸಾಲದು ನೋಡ ತಂದೆ. ಋಷಿತೇಶನ ಸೊಬಗು ಕಂಡುಂಡು ಸಭೆಯಲಿ ಅಪ್ಪ. ಏನೆಂದು ವರ್ಣಿಸಲಿ ನಿನ್ನ ದಾಸೋಹ ಮಹಿಮೆಯೋ. ಹುಟ್ಟು ಹಾಕಿರುವೆ 108 ಜ್ಞಾನ ದೇಗುಲಗಳು, ಸಹಸ್ರ ಅರಳು ಪ್ರತಿಭೆಗಳು, ಯುವಚೇತನಗಳು ಅರಳುತ್ತಿವೆ, ರೂಪಗೊಳ್ಳುತ್ತಿವೆ ಸತ್ವಯುತ ಸ್ವತಂತ್ರ ವ್ಯಕ್ತಿತ್ವಗಳಾಗಿ. ಬೆಳೆದು ನಳಿಸುತ್ತಿವೆ ನೀರೆರೆದು
ಪೋಷಿಸಿದ ವೃಕ್ಷದಡಿ ನಿನ್ನ ದಿವ್ಯ ದೃಷ್ಟಿಯ ಕಾಮಧೇಯನು ಕಲ್ಪತರು ಅದುವಲ್ಲವೇ? ಅಪ್ಪ, ನಿನ್ನ ಸಾಮೀಪ್ಯ ಬಯಸಿ ಸತ್ಸಂಗಕ್ಕೆ ಹಂಬಲಿಸಿ ಹರಿದು ಬರುತ್ತಿದೆ ಹಗಲಿರುಳು ಭಕ್ತ ಸಾಗರ ನಿನ್ನ ದರ್ಶನಕ್ಕೆ. ನೀ ಬೋಧಿಸಿರುವೆ ಪಂಡಿತ ಇರುವರಿಗೂ ಪರಂಪರ ನಾಮಗಳ ಮಹಿಮೆ. ಸ್ವೀಟಿ ಕ್ಯೂಟಿ, ಪಿಂಟೋ ಕಿಂಟೋ, ಬೇಬಿ ಬಾಲಿ, ಆಧುನಿಕೋತ್ತರ ಯುಗದ ಹರಿದಾಡುವ ಅಸಂಬದ್ಧ ನಾಮಗಳು ನೀ ಹಿಡಿದು ತಡೆಯುವೆ. ಫ್ಯಾಷನ್ ಪ್ರಿಯ ನಾಮಧಾರಿಗಳೇ, ನವಿರಾದ ಹಾಸ್ಯದೆ ನೀ ನೀಡಿದೆ ಚಾಟಿಯೇಟು. ಅಪ್ಪ, ಏನದು ನಿನ್ನ ಮಹಿಮೆ? ಏನದೆ ನಿನ್ನ ಹುರುಪು ಹುಮ್ಮಸ್ಸು ಕಾರ್ಯತತ್ಪರತೆ? ನಿನ್ನ ಹೃದಯಾಂತರಾಳದೊಂದು ಜೇನು ಗೂಡು ಕಟ್ಟಿದಂತೆ ಹರಿಸುವೆ ನೀ ಹನಿ ಹನಿ ಸಬಿಜೇನು ಭಕ್ತಗಣಗಳಿಗೆ. ನಿನ್ನ ಕ್ರಿಯಾಶೀಲತೆ ದಕ್ಷ ಕಾರ್ಯ ಕಂಡು ಹರಿಹರೆಯವು ನಾಚಿ ತಲೆ ತಗ್ಗಿಸುತ್ತಿದೆ ನೋಡ. ಅಪ್ಪ, ನಿನ್ನ ಘನ ವ್ಯಕ್ತಿತ್ವ ಏನೆಂತೂ ವರ್ಣಿಸಲಿ? ಕವಿಯನ್ನಲೇ, ತತ್ವಜ್ಞಾನಿಯನ್ನಲೇ, ಅನುಭಾವಿಯನ್ನಲೇ, ಯೋಗಿಯನ್ನಲೇ, ಧರ್ಮಾತ್ಮನೆನ್ನಲೇ, ಸಮಾಜೋದ್ಧಾರಕನೆನ್ನಲೇ, ಬಹುಮುಖ ವ್ಯಕ್ತಿತ್ವ ಸಂಗಮವೇ ನೀನಲ್ಲವೇ? ಇಳಿ ಹೊತ್ತಿನಲ್ಲಿಯೂ ಗಂಧನ ಚಂದನ ತೈದಂತೆ ಸಬಿಸಿದೆ ನಿನ್ನ ಬಾಳು. ಕಾಯಕ ಯೋಗಿಯಾಗಿ ಸಾರ್ಥಕಗೊಂಡಿಸಿರುವ ಈ ಬಹುಬಾಳು. ಹೌದು, ರವಿತೇಜನಿಗೆ ಇಳಿ ಹೊತ್ತಾದರೇನು, ಏರು ಹೊತ್ತಾದರೇನು, ಜಗದ ಮಗ ಬಳಗುವುದೊಂದೇ ನಿನ್ನ ಧರ್ಮ ಕರ್ಮವಾಗಿತ್ತಲ್ಲವೇ? ಇಂತಿಪ್ಪ ನಮ್ಮ ನಿಮ್ಮೆಲ್ಲರ ಅನ್ನದಾತ, ದಾಸೋಹ ಪ್ರಭೆ, ದೇವಲೋಕದಿಂದ ಭುವಿಗಿಳಿದು ನಿನ್ನ ನೆಲದ ಋಣ ಲೋಕ ಕೈಂಕರ್ಯ ಸಂಪನ್ನಗೊಳ್ಳಲು ಕಾಲನ ಕರೆಗೆ ಕೊಟ್ಟಿತ ನಿನ್ನಾತ್ಮ. ಲೀನಗೊಂಡಿತ್ತು ಪರಮಾತ್ಮನೇ ನಿನ್ನಾತ್ಮ. ನಮ್ಮನ್ನಗಲಿದು ನಿನ್ನ ನಶೀರ ಶರೀರವಷ್ಟೇ ಸುಳಿದಾಡುತ್ತಿದೆ ನಿನ್ನ ಶ್ರೀಚೇತನ ನಮ್ಮೆಲ್ಲರ ನಡುವೆ. ಸಾವಿಲ್ಲದ ಕೇಡಿಲ್ಲದ ನಿನ್ನಾತ್ಮವೋ ಅಮರ ಅಮರ. ಹೆಮ್ಮೆ ಪುತ್ರನ ಪಡೆದ ಈ ಭೂಮಾತೆ ಧನ್ಯಳೋ, ಭಾರತ ಮಾತೆ ಧನ್ಯಳೋ, ಕರುನಾಡು ಕಲಬುರಗಿ ಜನಮನರು ಧನ್ಯರು ಧನ್ಯರು. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೇರೂರ್ ಸರ್ ಅವರಿಂದ ಕವಿತಾ ವಾಚನ. ನಾನೊಂದು ಕವಿತೆ ಬರೆದಿದ್ದೀನಿ, ನನ್ನ ಬಾಳಿನ ದೇವರು ಅಂತ ಇದೆ. ದೊರೆಯಿತು ಎನಗೆ ಸಕಲ ಭಾಗ್ಯ ಸಿರಿ ಸಂಪತ್ತು ನಿಮ್ಮ ಕರುಣೆಯಿಂದ. ದೊರೆಯಿತು ಎನಗೆ ಸಕಲ ಭಾಗ್ಯ ಸಿರಿ ಸಂಪತ್ತು ನಿಮ್ಮ ಕರುಣೆಯಿಂದ. ನಿಮ್ಮಿಂದಲೇ ನಾನು ಎಲ್ಲೆಡೆಗೆ ಮಾನ್ಯ, ನಿಮ್ಮಿಂದಲೇ ನನಗೆ ಎಲ್ಲೆಡೆಗೆ ಮಾನ್ಯ. ನೀವಿಲ್ಲದಿರೆ ನಾನೊಂದು ಶೂನ್ಯ. ಸೊನ್ನೆಯ ಮೊದಲು ಎಷ್ಟು ಅಂಕಿಗಳಿದ್ದರೂ ಹೆಚ್ಚು ಉತ್ಕೃಷ್ಟ ಅದರ ಬೆಲೆ. ಅಂತಿಹುದು ಈ ನೆಲದಲ್ಲಿ ನನ್ನ ನೆಲೆ. ಬಹು ಹಿಂದೆ ಬಹುದೂರದಿಂದ ಬಂದು ಅಪ್ಪ ಅವರನ್ನೇ ಕೇಳಿದೆನು ನಾನು, ಅಪ್ಪ ಅವರು ಎಲ್ಲಿಹರು ಎಂದು. ಬಹು ಹಿಂದೆ ಬಹುದೂರದಿಂದ ಬಂದು ಅಪ್ಪ ಅವರನ್ನೇ ಕೇಳಿದೆನು ನಾನು, ಅಪ್ಪ ಅವರು ಎಲ್ಲಿಹರು ಎಂದು. ನಾನೇ ಇರುವೆನು ಇಲ್ಲೇ ಇರುವೆನು, ನೀ ಬಂದು ನಿಂತಿರುವೆ ನನ್ನ ಎದುರಿಗೆ, ಸರಿಯಾಗಿ ನನ್ನ ಎದುರಿಗೆ. ಆಸರೆಯ ನರಸಿ ಬಂದೆಯೋ, ನೌಕರಿಗಾಗಿ ಕಾತರಿಸಿ ಬಂದೆಯೋ, ಬಿಚ್ಚಿ ನುಡಿ ಮನದಿಚ್ಛೆಯನು ಬೇಗ ಈಗಲೇ. ಹೊತ್ತು ಹೋಗದ ಮುನ್ನ ಹೋಗಬೇಕು ನಾವು ಶರಣ ಬಸವರ ಪೂಜೆಗೆ. ಹೀಗೆಂದು ನುಡಿದು ನಿಂತರು ಪೂಜ್ಯರು ನನ್ನ ಎದುರಿಗೆ. ಅಕ್ಷಿಯಿಲ್ಲದವನು ಹೊತ್ತು ತಂದ ಆಕಾಂಕ್ಷೆಯನ್ನು ನಿರೀಕ್ಷಿಸುತ್ತೆ. ಕೊಡುವ ಒಡೆಯರ ಮುಂದೆ ಬೇಡಬೇಕೆಂದು ಬಗೆದು ಎಳೆಯಾಗಿ ಬಿಚ್ಚೆದೆನು ನನ್ನ ಸಾಧನೆಯ ಸುರುಳಿ. ನನ್ನನ್ನೇ ನೋಡುತ್ತಿದ್ದರಂತೆ ಪೂಜ್ಯ ಅಪ್ಪನವರು, ಹೊರಳಿ ನಾನಾಡುವ ಒಂದೊಂದು ಮಾತುಗಳನ್ನು ಕೇಳಿ ಮನದಿ ಸಂತೋಷ ತಾಳಿ
ಮನದಿ ಸಂತೋಷ ತಾಳಿ, ತಮ್ಮ ಮನದಿ ಸಂತೋಷ ತಾಳಿ. ಕಲಬುರಗಿ ಕಲ್ಯಾಣ ಪ್ರಾಂತದ ನಡುವಿದೆ ಸಲಗರ ಎಂಬುದೊಂದು ಸಣ್ಣ ಹಳ್ಳಿ. ಕಲಬುರಗಿಯಿಂದಿರಬಹುದು ಅದು 40 ಮೈಲಿ. ಅದುವೇ ನನ್ನ ಹುಟ್ಟೂರು, ಉನ್ನತ ವ್ಯಾಸಂಗ ಮಾಡಿದೂರು ಬೆಂಗಳೂರು. ಉನ್ನತ ವ್ಯಾಸಂಗ ಮಾಡಿದೂರು ಬೆಂಗಳೂರು. ಸ್ನಾತಕೋತ್ತರ ಪದವಿ ಪಡೆದು ಕನ್ನಡದಲ್ಲಿ ಬಡತನದ ಬವಣೆ ಹೊತ್ತು ನೆಲೆಗಾಣದೆ ಅರಸಿ ಅರಸಿ ಆಸರೆ ಕೋರಿ, ಅರಸಿ ಅರಸಿ ಆಸರೆ ಕೋರಿ ಬಂದಿರುವೆ ನಿಮ್ಮ ಸನ್ನಿಧಿಗೆ ಹಂಬಲಿಸಿ. ನೌಕರಿಯ ನಿತ್ತು ಉದ್ಧರಿಸಬೇಕೀ ನೇತ್ರಹೀನನಿಗೆ. ಅನಾಥ ಪ್ರಜ್ಞೆಯ ನನ್ನ ಈ ನಿವೇದನೆ ಮೂಡಿಸಿತು ಪೂಜ್ಯರಲ್ಲಿ ಕನಿಕರದ ಭಾವನೆ. ಅನಾಥ ಪ್ರಜ್ಞೆಯ ನನ್ನ ಈ ನಿವೇದನೆ ಮೂಡಿಸಿತು ಪೂಜ್ಯರಲ್ಲಿ ಕನಿಕರದ ಭಾವನೆ. ಧರ್ಮ ಕಾವ್ಯ ಧರ್ಮದಿಂದೊಂದು ಪ್ರಶ್ನೆ, ಶರಣ ಧರ್ಮ ಸಾರದಿಂದೊಂದು ಪ್ರಶ್ನೆ, ಶತಕ ನಾಟಕ ಕಾದಂಬರಿಯಿಂದೊಂದು ಪ್ರಶ್ನೆ. ಕೇಳಿ ಕೇಳಿ ಉತ್ತರ ಕೇಳಿ ಮನದಿ ಹರ್ಷ ತಾಳಿ, ಕೇಳಿ ಕೇಳಿ ಉತ್ತರ ಕೇಳಿ ಮನದಿ ಹರ್ಷ ತಾಳಿ. ಮಹಾದಾಸೋಹದ 8ನೆಯ ಪೀಠಾಧಿಪತಿ ಪೂಜ್ಯ ಅಪ್ಪನವರು ಮಾಡಿದರೆನಗೆ ಅಧ್ಯಾಪಕ ಹುದ್ದೆಗೆ ನೇಮಕ. ಶಾಸ್ತ್ರಬದ್ಧವಾಗಿ ಪುರಾಣ ಹೇಳಿಸುತ್ತಾ ಶಾಸ್ತ್ರಿ ಪದವಿ ನೀಡಿದರು. ಕಾರು ಕೊಡಿಸಿ ನಮ್ಮ ವೈಭವವನ್ನು ನೋಡಿ ಆನಂದಿಸಿದರು. ಯಾವುದೋ ಗಿಡದ ತಪ್ಪಲಾಗಿ ತರಗೆಲೆಯಂತೆ ಉದುರಿ ಕುದುರಿ ಮುದುರಿ ಹೋಗುತ್ತಿದ್ದ ನನ್ನ ಜೀವನವನ್ನು ಉದ್ಧರಿಸಿದರು ಅಪ್ಪನವರು. ಅಂತೆಯೇ ಇವರು ನನ್ನ ಬಾಳಿನ ದೇವರು, ಅಂತೆಯೇ ಇವರು ನನ್ನ ಬಾಳಿನ ದೇವರು. ಧನ್ಯವಾದಗಳು ಸರ್. ಈಗ ಡಾಕ್ಟರ್ SR ಪಾಟೀಲ್ ಸರ್ ಅವರಿಂದ ಕವಿತಾ ವಾಚನ. ಡಾಕ್ಟರ್ SR ಪಾಟೀಲ್ ಸರ್ ಅವರು, ಶರಣಗೌಡ ರುದ್ರಗೌಡ ಪಾಟೀಲ್ ಅವರು ನಮ್ಮ ಶರಣಬಸವ ವಿಶ್ವವಿದ್ಯಾಲಯದಲ್ಲಿ ಯೋಗ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಮತ್ತು ಮೆಕ್ಯಾನಿಕಲ್ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ. ಪೂಜ್ಯ ಅಪ್ಪ ಅವರಿಗೆ ನಿರಂತರವಾಗಿ ಯೋಗವನ್ನು ಮಾಡಿಸಿದ್ದಾರೆ ಎನ್ನುವುದು ಇವರ ಹೆಗ್ಗಳಿಕೆ ಇದೆ. ತುಂಬ ಧನ್ಯವಾದ ಸರ್. ಅಪ್ಪಾಜಿ ಮರೆಯಾದರೆಲ್ಲ ಮರೆಯೋದು ಅಷ್ಟು ಸುಲಭಲ್ಲ. ಅಪ್ಪಾಜಿ ಮರೆಯಾದರೆಲ್ಲ ಮರೆಯೋದು ಅಷ್ಟು ಸುಲಭಲ್ಲ. ಧರೆಯಿಂದ ಲಿಂಗೈಕ್ಯರಾಗಿ ಸ್ವರ್ಗಕ್ಕೆ ಕಾಲಿಟ್ಟರೆಲ್ಲ. ಅಪ್ಪಾಜಿ ಮರೆಯಾದರೆಲ್ಲ ಮರೆಯೋದು ಅಷ್ಟು ಸುಲಭಲ್ಲ. ವಿದ್ಯೆಯಲ್ಲಿ ಮುಂದೆ ಕಲಬುರಗಿ ಅದರಿಂದೆ ಶಕ್ತಿ ತಾವಾಗಿ. ವಿದ್ಯೆಯಲ್ಲಿ ಮುಂದೆ ಕಲಬುರಗಿ ಅದರಿಂದೆ ಶಕ್ತಿ ತಾವಾಗಿ. ವಿದ್ಯೆಯ ನೀಡರೆಲ್ಲರಿಗೀ ವಿದ್ಯಾ ಭಂಡಾರಿ ತಾವಾಗಿ. ಅಪ್ಪಾಜಿ ಮರೆಯಾದರೆಲ್ಲ ಮರೆಯೋದು ಅಷ್ಟು ಸುಲಭಲ್ಲ. ಬಂದವರಿಗೆಲ್ಲ ಹಸಿವಾಗಿ ಕರೆದವರು ಕೈ ಮಾಡಿ ಕೂಗಿ. ಬಂದವರಿಗೆಲ್ಲ ಹಸಿವಾಗಿ ಕರೆದವರು ಕೈ ಮಾಡಿ ಕೂಗಿ. ಅನ್ನವ ನೀಡರೆಲ್ಲರಿಗೀ ದಾಸೋಹ ಮಂತ್ರ ತಾವಾಗಿ. ಅಪ್ಪಾಜಿ ಮರೆಯಾದರೆಲ್ಲ ಮರೆಯೋದು ಅಷ್ಟು ಸುಲಭಲ್ಲ. ಆರೋಗ್ಯದರಿವು ತಾವಾಗಿ ಅದರಲ್ಲಿ ಮಹಾಯೋಗಿಯಾಗಿ. ಆರೋಗ್ಯದರಿವು ತಾವಾಗಿ ಅದರಲ್ಲಿ ಮಹಾಯೋಗಿಯಾಗಿ. ಅರಿವನ್ನು ನೀಡರೆಲ್ಲರಿಗೀ ಸರ್ವದಲ್ಲಿ ಸರ್ವಜ್ಞನಾಗಿ. ಅಪ್ಪಾಜಿ ಮರೆಯಾದರೆಲ್ಲ ಮರೆಯೋದು ಅಷ್ಟು ಸುಲಭಲ್ಲ. ಐಕ್ಯತೆಯ ಭೂಮಿ ಕಲಬುರಗಿ ಬಾಳುವರು ಜನರು ಒಂದಾಗಿ. ಐಕ್ಯತೆಯ ಭೂಮಿ ಕಲಬುರಗಿ ಬಾಳುವರು ಜನರು ಒಂದಾಗಿ. ಎಲೆಮರೆಯ ಹಣ್ಣು ತಾವಾಗಿ ಎಲ್ಲರನ್ನು ಕೂಡಿಸಿದ ಯೋಗಿ. ಅಪ್ಪಾಜಿ ಮರೆಯಾದರೆಲ್ಲ ಮರೆಯೋದು ಅಷ್ಟು ಸುಲಭಲ್ಲ.
ಹಸಿದವರಿಗನ್ನವನ್ನೀಡಿ ಮನೆ ಮನೆಗೆ ವಿದ್ಯೆಯನ್ನೀಡಿ ಹಸಿದವರಿಗನ್ನವನ್ನೀಡಿ ಮನೆ ಮನೆಗೆ ವಿದ್ಯೆಯನ್ನೀಡಿ ಬಂದವರಿಗರಿವನ್ನು ನೀಡಿ ಬಂದವರಿಗರಿವನ್ನು ನೀಡಿ ತ್ರಿವಿಧ ದಾಸೋಹ ಮಾಡಿ ಅಪ್ಪಾಜಿ ಮರೆಯಾದರೆಲ್ಲ ಮರೆಯೋದು ಅಷ್ಟು ಸುಲಭಲ್ಲ. ಇದು ಅಪ್ಪಾಜಿಯವರ ಮೇಲೆ ಚಿರಂಜೀವಿ ಅಪ್ಪ ಅವರ ಮೇಲೆ ಒಂದು ಚಿಕ್ಕ ಕವನವನ್ನು ಬರೆದಿದ್ದೇನೆ. ಚಿರಂಜೀವಿ ದೊಡ್ಡಪ್ಪ ವಿನಯಕ್ಕೆ ವಿವರಣೆ ಇವರಪ್ಪ, ಚಿರಂಜೀವಿ ದೊಡ್ಡಪ್ಪ ವಿನಯಕ್ಕೆ ವಿವರಣೆ ಇವರಪ್ಪ, ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಹೊಣೆ ಹೊತ್ತ ಧೈರ್ಯಶಾಲಿಯಪ್ಪ, ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಹೊಣೆ ಹೊತ್ತ ಧೈರ್ಯಶಾಲಿಯಪ್ಪ. ಶರಣಬಸಪ್ಪ ಅಪ್ಪರ ಮಗನಾಗಿ ಅವ್ವಾಜಿ ಕರುಳಿನ ಕುಡಿಯಾಗಿ ಕಲಬುರಗಿಯ ಈ ಸಂಸ್ಥಾನದ ಕಲಬುರಗಿಯ ಈ ಶರಣ ಸಂಸ್ಥಾನದ ಭವಿಷ್ಯದ ಬಲವಾಗಿ ನಾಡನ್ನು ಬೆಳಗುವಿರಿ, ನೀವು ಉನ್ನತಕ್ಕೇರುವಿರಿ. ಮನುಕುಲ ಮನುಜರ ಮನವ ಮುಟ್ಟಿದ ವಿಶ್ವ ಮಾನವರಾಗುವಿರಿ, ಮನುಕುಲ ಮನುಜರ ಮನವ ಮುಟ್ಟಿ ವಿಶ್ವ ಮಾನವರಾಗುವಿರಿ. ಧನ್ಯವಾದಗಳು. ಧನ್ಯವಾದಗಳು ಸರ್. ಈಗ ಡಾಕ್ಟರ್ ಸಾರಿಕಾ ಕಾಳ್ಗಿ ಮೇಡಮ್ ಅವರಿಂದ ಕವಿತಾ ವಾಚನ. ತಮಗೆಲ್ಲರಿಗೂ ಡಾಕ್ಟರ್ ಸಾರಿಕಾ ದೇವಿಯವರ ಪರಿಚಯ ಇದ್ದೇ ಇದೆ. ಅವರು ಸೃಜನಶೀಲ ಸಂವೇದನೆ ಉಳ್ಳಂಥ ಸಾಹಿತಿಗಳು ಮತ್ತು ಸಹೃದಯರು. ಶರಣಬಸವ ವಿಶ್ವವಿದ್ಯಾಲಯದ ಕನ್ನಡ ವಿಭಾಗದಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈಗ ಅವರಿಂದ ಕೇಳೋಣ ಕವಿತಾ ವಾಚನ. ದಾಸೋಹ ಕಣ್ಮಣಿ. ದಾಸೋಹ ಕಂದ ಧರೆಗಿಳಿದು ಬಂದ, ದಾಸೋಹ ದೊರೆಯಾಗಿ ಧರ್ಮಯೋಗಿಯಾಗಿ. ದಾಸೋಹ ಕಂದ ಧರೆಗಿಳಿದು ಬಂದ, ದಾಸೋಹ ದೊರೆಯಾಗಿ ಧರ್ಮಯೋಗಿಯಾಗಿ. ಭುವಿಗಿಳಿದ ಶಿವಕಂದ ಜಗಕ್ಕೇ ಆನಂದ, ಭುವಿಗಿಳಿದ ಶಿವಕಂದ ಜಗಕ್ಕೇ ಆನಂದ. ಪರಮಾನಂದ ಜಗಕ್ಕೆಲ್ಲ ಪರಮಾನಂದ, ಪರಮಾನಂದ ಜಗಕ್ಕೆಲ್ಲ ಪರಮಾನಂದ. ಅಂದು ನವೆಂಬರ್ 1 ರಾಜ್ಯೋತ್ಸವ ದಿನದಂದು ಕನ್ನಡ ಕಲರವ ತಾಯಿ ಭುವನೇಶ್ವರಿಯ ವರವ. ಅಂದು ನವೆಂಬರ್ 1 ರಾಜ್ಯೋತ್ಸವ ದಿನದಂದು ಕನ್ನಡ ಕಲರವ ತಾಯಿ ಭುವನೇಶ್ವರಿಯ ವರವ. ಶರಣ ಬಸವೇಶ್ವರರ ಅನುಗ್ರಹದಿ ದಾಸೋಹ ಮಹಾಮನೆಗಿಳಿದು ಬಂದ, ಶರಣ ಬಸವೇಶ್ವರರ ಅನುಗ್ರಹದಿ ದಾಸೋಹ ಮಹಾಮನೆಗಿಳಿದು ಬಂದ. ಅವ್ವ ದಾಕ್ಷಾಯಿಣಿ ಅಪ್ಪ ಶರಣ ಬಸವಪ್ಪ ಅಪ್ಪನವರ ಉದರದಿ ಜನಿಸಿ. ಅವ್ವ ದಾಕ್ಷಾಯಣಿ ಅಪ್ಪ ಶರಣ ಬಸವಪ್ಪ ಅಪ್ಪನವರ ಉದರದಲ್ಲಿ ಜನಿಸಿ. ಚಿರಂಜೀವಿ ದೊಡ್ಡಪ್ಪ ಅಪ್ಪನೆಂಬ ನಾಮಧೇಯವ ಪಡೆದು, ಚಿರಂಜೀವಿ ದೊಡ್ಡಪ್ಪ ಅಪ್ಪನೆಂಬ ನಾಮಧೇಯವ ಪಡೆದು. ಮಹಾದಾಸೋಹ ಮಹಾಮನೆಯ ನೂತನ ವಾರಸುದಾರರಾಗಿ, ಮಹಾದಾಸೋಹ ಮಹಾಮನೆಯ ನೂತನ ವಾರಸುದಾರರಾಗಿ. ಅಭಿನವ ದೊಡ್ಡಪ್ಪ ಅಪ್ಪನವರಾಗಿ ಶರಣ ಕಳೆಯ ಪರಂ ಜ್ಯೋತಿಯಾಗಿ. ಅಭಿನವ ದೊಡ್ಡಪ್ಪ ಅಪ್ಪನವರಾಗಿ ಶರಣ ಕಳೆಯ ಪರಂ ಜ್ಯೋತಿಯಾಗಿ. ಶರಣ ಬಸವೇಶ್ವರ ಸಂಸ್ಥಾನದ ದೀಪಧಾರಿ, ಶರಣ ಬಸವೇಶ್ವರ ಸಂಸ್ಥಾನದ ದೀಪಧಾರಿ. ಮಹಾದಾಸೋಹ ಮಹಾಮನೆಯ ಧರ್ಮಾಧಿಕಾರಿ, ಮಹಾದಾಸೋಹ ಮಹಾಮನೆಯ ಧರ್ಮಾಧಿಕಾರಿ. ಮಹಾದಾಸೋಹಿ ಕೀರ್ತಿ ವಿಹಾರಿ, ಗುರು ಲಿಂಗ ಜಂಗಮದ ಭವಿಷ್ಯತ್ತಿನ ರುವಾರಿ. ಮಹಾದಾಸೋಹಿ ಕೀರ್ತಿ ವಿಹಾರಿ, ಗುರು ಲಿಂಗ ಜಂಗಮದ ಭವಿಷ್ಯತ್ತಿನ ರುವಾರಿ. ಮಹಾದಾಸೋಹ ಪರಂಪರೆಯನ್ನು ಮುನ್ನಡೆಸುವ ಶರಣ ಚಿರಂಜೀವಿ ದೊಡ್ಡಪ್ಪ ಅಪ್ಪನವರಾಗಿ. ಮಹಾದಾಸೋಹ ಪರಂಪರೆಯನ್ನು ಮುನ್ನಡೆಸುವ ಶರಣ ಚಿರಂಜೀವಿ ದೊಡ್ಡಪ್ಪ ಅಪ್ಪನವರಾಗಿ. ಪೂಜ್ಯ ದೊಡ್ಡಪ್ಪ ಅಪ್ಪರ ಪ್ರತಿಬಿಂಬರಾಗಿ, ವಿದ್ಯಾಭಂಡಾರಿಯ ಕನಸುಗಳನ್ನು ಬಾನೆತ್ತರಕ್ಕೆ ಬೆಳೆಸುವ ವಾರಸುದಾರರಾಗಿ. ಪೂಜ್ಯ ದೊಡ್ಡಪ್ಪ ಅಪ್ಪರ ಪ್ರತಿಬಿಂಬರಾಗಿ, ವಿದ್ಯಾಭಂಡಾರಿಯ ಕನಸುಗಳನ್ನು ಬಾನೆತ್ತರಕ್ಕೆ ಬೆಳೆಸುವ ವಾರಸುದಾರರಾಗಿ. ಸಕಲ ಸದ್ಭಕ್ತರ ಕಷ್ಟ ಕಾರ್ಪಣ್ಯ ಪೊರೆವ ಶರಣರಾಗಿ, ಸಕಲ ಸದ್ಭಕ್ತರ
ಕಷ್ಟ ಕಾರ್ಪಣ್ಯ ಪೊರೆವ ಶರಣರಾಗಿ ದೈವೀ ಕಳೆಯ ಬಾಲಶಿವ ಯೋಗಿಯಾಗಿ ದೈವೀ ಕಳೆಯ ಬಾಲಶಿವ ಯೋಗಿಯಾಗಿ ಶರಣ ಬಸವೇಶ್ವರ ಸಂಸ್ಥಾನದ ದಾಸೋಹ ಕಣ್ಮಣಿಯಾಗಿ ಶರಣ ಬಸವೇಶ್ವರ ಸಂಸ್ಥಾನದ ದಾಸೋಹ ಕಣ್ಮಣಿಯಾಗಿ ಕಂಗೊಳಿಸುತ್ತಿರುವರು ಶರಣ ಸಂಸ್ಥಾನದ ಕಳಸವಾಗಿ ಕಂಗೊಳಿಸುತ್ತಿರುವರು ಶರಣ ಸಂಸ್ಥಾನದ ಕಳಸವಾಗಿ. ಈ ಒಂದು ಅವಕಾಶವನ್ನು ಕಲ್ಪಿಸಿರುವ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಹೆರೂರವರಿಗೂ ಗಣ್ಯರಿಗೂ ತಮಗೆಲ್ಲರಿಗೂ ವಂದಿಸಿ ನನ್ನ ಕವನ ವಾಚನಕ್ಕೆ ವಿರಾಮ ನೀಡುತ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಈಗ ಡಾಕ್ಟರ್ ಕೆ ಗಿರಿಮಲ್ಲ ಸರ್ ಅವರು ಪ್ರಿನ್ಸಿಪಾಲ್ ಆಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಅವರು ಒಬ್ಬ ನಮಗೆ ಭೀಮಣ್ಣ ಬೋನಾಳ್ ಸರ್ ಅವರಿಂದ ಪರಿಚಯ ಆಗಿದ್ದಾರೆ. ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ವಿಶೇಷ ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಅವರು ತಮ್ಮ ಕಾವ್ಯ ವಾಚನ ಮಾಡಬೇಕೆಂದು ಕೋರಿಕೆ ಇದೆ. ಕೋಟ್ಯಾನು ಕೋಟಿ ಭಕ್ತರ ಮನವ ಬೆಳಗಿದ ಶರಣ ಸೂರ್ಯ. ಕೋಟ್ಯಾನು ಕೋಟಿ ಭಕ್ತರ ಮನವ ಬೆಳಗಿದ ಶರಣ ಸೂರ್ಯ. ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜ್ಞಾನದ ಕಿರಣವ ಬೀರಿದ ಶಿಕ್ಷಣ ಸಂಗೀತ ಕ್ಷೇತ್ರದ ರವಿವರ್ಮ. ಅನ್ನ ದಾಸೋಹ ಜ್ಞಾನ ದಾಸೋಹಗಳ ಮೂಲಕ ಸೂರ್ಯಚಂದ್ರರು ಜಗ ಬೆಳಗುವವರೆಗೆ ಅಜರಾಮರವಾಗಿರುವ ಶರಣ ಕಿರಣ ಪೂಜ್ಯ ಅಪ್ಪಾಜಿಯವರ ಚರಣ ಕಮಲಗಳಿಗೆ ವಂದಿಸುತ್ತ ನನ್ನ ಕವನದ ಸಾಲುಗಳನ್ನು ತಮ್ಮ ಮುಂದೆ ಉದ್ಧರಿಸ್ತಾ ಇದ್ದೇನೆ. ನನ್ನ ಕವನದ ಶೀರ್ಷಿಕೆ ನನ್ನ ನಾಡಿದು ಕಲಬುರಗಿ. ಭಾವಭತ್ತದ ಹೊನ್ನೆಲವು ಕಾವ್ಯ ಹರಿಸಿದ ಈ ಕೆನ್ನೆಲವು. ಭಾವಭತ್ತದ ಹೊನ್ನೆಲವು ಕಾವ್ಯ ಹರಿಸಿದ ಈ ಕೆನ್ನೆಲವು. ಕನ್ನಡಾಂಬೆಯ ಆ ಮುಕುಟವು ಕನ್ನಡಾಂಬೆಯ ಆ ಮುಕುಟವು ನೃಪತುಂಗನ ಈ ಮಾನ್ಯಕೇಟವು. ನೃಪತುಂಗನ ಈ ಮಾನ್ಯಕೇಟವು. ಷಣ್ಮುಖ ಶಿವಯೋಗಿಯ ತಪೋವನ ಷಣ್ಮುಖ ಶಿವಯೋಗಿಯ ತಪೋವನ ಕಡಕುಳ ಮಡಿವಾಳನ ತಾತ್ವಿಕ ಗಾನ. ಸಮೃದ್ಧಿ ಸಾರುವ ಆ ನಾಗಾವಿ ಶಾಸನ ಸಮೃದ್ಧಿ ಸಾರುವ ಆ ನಾಗಾವಿ ಶಾಸನ. ದಿವ್ಯ ದರ್ಶನ ಪಡೆದ ಮನ ನಂದನವನ. ದಿವ್ಯ ದರ್ಶನ ಪಡೆದ ಈ ಮನ ನಂದನವನ. ಬಿಳಿ ಜೋಳ ಬೆಳೆಯುವ ಈ ಕಪ್ಪು ನೆಲದ ಹೊನ್ನಾಡು ಈ ಕೆನ್ನಾಡು. ಬಿಳಿ ಜೋಳ ಬೆಳೆಯುವ ಈ ಕಪ್ಪು ನೆಲದ ಹೊನ್ನ ಕೆನ್ನಾಡು. ಬಿರು ಬಸಿಲಿಗೆ ಬಗ್ಗದ ನಾಡು. ಬಿರು ಬಿಸಿಲಿಗೆ ಬಗ್ಗದ ನಾಡು. ತೊಗರಿಯ ಕಣಜವಿದು ಕಲಬುರಗಿ ನನ್ನಾಡು. ತೊಗರಿಯ ಕಣಜವಿದು ನನ್ನಾಡು ಕಲಬುರಗಿ. ದಾಸೋಹ ನಿಧಿಯಾದ ಮಹಾಶರಣಬಸವರ ಭವ್ಯ ನಾಡಿದು. ಮಹಾಶರಣಬಸವರ ಭವ್ಯ ನಾಡಿದು. ಭಾವೈಕ್ಯ ಬಿಂದು ಸೂಫಿ ಸಂತ ಬಂದೇ ನವಾಜರ ಸುಂದರ ನೆಲವೀಡು. ಬಂದೇ ನವಾಜರ ಸುಂದರ ನೆಲವೀಡು. ಶುದ್ಧ ಮನಸ್ಸಿನ ಶಾಂತಿಯ ತೋಟ. ಶುದ್ಧ ಮನಸ್ಸಿನ ಶಾಂತಿಯ ತೋಟ. ಬುದ್ಧ ವಿಹಾರದ ಭವ್ಯವ ನೋಟ. ಬುದ್ಧ ವಿಹಾರದ ಭವ್ಯ ನೋಟ. ಇತಿಹಾಸದಿ ಕೋಟೆ ಕೊತ್ತಲಗಳ ಅರಮನೆಯ ಬೀಡು. ಇತಿಹಾಸದಿ ಕೋಟೆ ಕೊತ್ತಲಗಳ ಅರಮನೆಯ ಬೀಡು. ನನ್ನ ನಾಡು ಈ ಕಲಬುರಗಿ. ನನ್ನ ನಾಡು ಈ ಕಲಬುರಗಿ. ನಮಸ್ಕಾರಗಳು. ಈಗ ಜಗದೇವಿ ಕೋಲ್ಕುಂದ ಮೇಡಮ್ ಅವರಿಂದ ಕವಿತಾ ವಾಚನ. ಕವನದ ಶೀರ್ಷಿಕೆ ಶರಣ ಸಾಧನೆ. ಇರಬೇಕು ಸಾಧನೆ ಶಿವಶರಣರ ಹಾಗೆ. ಇರಬೇಕು ಸಾಧನೆ ಶಿವಶರಣರ ಹಾಗೆ. ಸಾಧಿಸುವ ಛಲ ಬೇಕು ಅಪ್ಪ ಅವರ ಹಾಗೆ. ಸಾಧಿಸುವ ಛಲ ಬೇಕು ಅಪ್ಪ ಅವರ ಹಾಗೆ. ಇತ್ತೊಂದು ಕಾಲ 12ನೇ ಶತಮಾನ. ಇತ್ತೊಂದು ಕಾಲ 12ನೇ ಶತಮಾನ. ಕ್ರಾಂತಿಯಾಯಿತು ಜನಮನ ಬೆಚ್ಚಿ ಬೀಳುವ ಹಾಗೆ. ಕ್ರಾಂತಿಯಾಯಿತು ಜನಮನ ಬೆಚ್ಚಿ ಬೀಳುವ ಹಾಗೆ. ಧರ್ಮದ ಮೌಢ್ಯತೆ ಓಡಿಸಲೆಂದಾಯಿತು ಅಂದು ಧಾರ್ಮಿಕ ಕ್ರಾಂತಿ. ಸಮಾಜದ ಏರುಪೇರು ಅಳಿಸಲೆಂದಾಯಿತು ಸಾಮಾಜಿಕ ಕ್ರಾಂತಿ. ಜನಪದ ಸಾಹಿತ್ಯದ ಹುಟ್ಟು ಹಾಕಲೆಂದಾಯಿತು ಸಾಂಸ್ಕೃತಿಕ ಕ್ರಾಂತಿ. ಜನಪದ ಸಾಹಿತ್ಯದ ಹುಟ್ಟು ಹಾಕಲೆಂದಾಯಿತು ಸಾಂಸ್ಕೃತಿಕ ಕ್ರಾಂತಿ. ಆದ್ಯ ವಚನಕಾರರಾಗಿ ಕಂಗೊಳಿಸ್ಯಾರ ದೇವರ ದಾಸಿಮಯ್ಯ. ಆದ್ಯ ವಚನಕಾರರಾಗಿ ಕಂಗೊಳಿಸ್ಯಾರ ದೇವರ ದಾಸಿಮಯ್ಯ. ಅನುಭವ ಮಂಟಪ ಹೊಕ್ಕಾರ ಅಲ್ಲಮ ಪ್ರಭುಗಳು. ಅನುಭವ ಮಂಟಪ ಹೊಕ್ಕಾರ ಅಲ್ಲಮ ಪ್ರಭುಗಳು. ಇಂಥವರ ಸಾಧನೆಯ ಹಾದಿ ಹಿಡಿದು ಹೊರಟಾರ ನಮ್ಮ ಶರಣಬಸವಪ್ಪ ಅಪ್ಪನವರು. ಇಂಥವರ
ಹಾದಿ ಹಿಡಿದು ಹೊರಟಾರ ನಮ್ಮ ಶರಣಬಸವಪ್ಪ ಅಪ್ಪನವರು. ಅಪ್ಪ ಎಂಬ ಅಂಕಿತದಿಂದ ಹೊಕ್ಕಾರ ಜನಮನದ ಅಂತರಾಳದಲ್ಲಿ. ಅಪ್ಪ ಎಂಬ ಅಂಕಿತದಿಂದ ಹೊಕ್ಕಾರ ಜನಮನದ ಅಂತರಾಳದಲ್ಲಿ. ಕಂಪು ಬೀರ ಹೊರಟಾರ ಕಲ್ಯಾಣ ನಾಡಿನಲ್ಲಿ. ಅನ್ನ ದಾಸೋಹದೊಂದಿಗೆ ಶಿಕ್ಷಣ ದಾಸೋಹ ಇಟ್ಟಾರ. ಜೊತೆಗೆ ವಿದ್ಯಾಸಂಸ್ಥೆಗಳೆಂಬ ಅರವಟ್ಟಿಗೆಗಳಿಟ್ಟಾರ. ವಿದ್ಯಾದಾಹದಿಂದ ವಿದ್ಯಾರ್ಥಿಗಳು ಅದರೊಳ ಹೊಕ್ಕಾರ. ಗುರಿ ಮುಂದೆ ಮಾಡಿ ಗುರು ಹಿಂದೆ ಇಟ್ಟು ಹೊರಟಾರ. ಏರ್ಯಾರ ವಿವಿಧ ಕ್ಷೇತ್ರಗಳ ಶಿಖರ. ಹಾರಿಸ್ಯಾರ ಕೀರ್ತಿ ಎಂಬ ಪತಾಕೆಯ ಬಾವುಟ. ಇವರಿಗಿದೆ ದೊಡ್ಡಪ್ಪ ಅಪ್ಪನಂತವರ ಆಶೀರ್ವಾದ. ಪ್ರೋತ್ಸಾಹಿಸ್ಯಾರ ಅಪ್ಪಾಜಿ ತನು ಮನಧನದಿಂದ. ನಮ್ಮೆಲ್ಲರನ್ನ ತನು ಮನಧನದಿಂದ. ನಾ ಧನ್ಯನಾದೆ ಇಂಥವರ ಕೊಂಡಾಡಲೆಂದು. ಕೊಡು ಶರಣ ನನಗೆ ಜ್ಞಾನದ ಆಗರವನು. ಧನ್ಯವಾದಗಳು ಮೇಡಮ್. ಈಗ ಡಾಕ್ಟರ್ ಸಿದ್ಲಿಂಗಪ್ಪ ಬಾಗಲಕೋಟೆ ಸರ್ ಅವರಿಂದ ಕವಿತಾ ವಾಚನ. ಸಿದ್ಲಿಂಗಪ್ಪ ಬಾಗಲಕೋಟವರು ನಮ್ಮ ಬಿ ಎಡ್ ಕಾಲೇಜಿನಲ್ಲಿ, ಶರಣಬಸವೇಶ್ವರ ಬಿ ಎಡ್ ಕಾಲೇಜಿನಲ್ಲಿ ಕನ್ನಡ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪೂಜ್ಯ ದೊಡ್ಡಪ್ಪ ಅಪ್ಪ ಅವರ ಬಗ್ಗೆನೇ ಅವರ ಶಿವಜೀವನ ಕುರಿತು, ಮಹಾದಾಸವ ಜೀವನ ಕುರಿತು, ಕನ್ನಡ ಸೇವೆಯನ್ನು ಕುರಿತಾಗಿ ಅವರು PhD ಪ್ರಬಂಧವನ್ನು ಮಂಡಿಸಿ ಗುಲ್ಬರ್ಗ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನು ಪಡೆದಿದ್ದಾರೆ. ಸಂವೇದನಶೀಲವುಳ್ಳಂಥ ವ್ಯಕ್ತಿ ಡಾಕ್ಟರ್ ಸಿದ್ಲಿಂಗಪ್ಪನವರು ಈಗ ಕಾವ್ಯವಾಚನ ಮಾಡ್ತಾ ಇದ್ದಾರೆ. ಎಲ್ಲರಿಗೂ ಶರಣಾರ್ಥಿ. ನನ್ನ ಕವನದ ಶೀರ್ಷಿಕೆ ದರುಶನ ಪಡೆಯೋಣ ಬನ್ನಿ. ನೋಡೋಣ ಬನ್ನಿ ಕಲಬುರ್ಗಿಯ ದಾಸೋಹದ ಮಹಾಮನೆಯನ್ನು. ಪಡೆಯೋಣ ಬನ್ನಿ ಶರಣಬಸವರ ದಾಸೋಹ ಗದ್ದಿಗೆಯ ದರುಶನವನ್ನು. ಅರಳಗುಂಡಿಗೆಯ ಈ ಕಂದ ಬಸವನಾಗಿ ಧರೆಗೆಳೆದು ಬಂದ. ಹಸಿದ ಹೊಟ್ಟೆಗಳಿಗೆ ಅಂಬಲಿಯು ತಂದ ಸಕಲ ಜೀವರಾಶಿಗಳಿಗೆ ಪರಶಿವನಾದ. ಕಲಬುರಗಿಯ ಶ್ರೀ ಶರಣಬಸವರ ದಿವ್ಯ ದರ್ಶನ ಪಡೆಯೋಣ ಬನ್ನಿ. ದಾಸೋಹಕ್ಕಾಗಿ ಯಾರಿಗೂ ಬೇಡದ ಬೇಡಿ ಬಂದವರಿಗೆ ಬೇಡಿದ್ದನ್ನು ಕೊಟ್ಟ. ಪೂಜ್ಯ ದೊಡ್ಡಪ್ಪ ಅಪ್ಪ, ಪೂಜ್ಯ ಗೋದೂತಾಯಿ ಅವ್ವನವರ ದರ್ಶನ ಪಡೆಯೋಣ ಬನ್ನಿ. ಜ್ಞಾನದ ಪರ್ವತ, ಶಿಕ್ಷಣದ ಗುಮ್ಮಟ, ವೈಚಾರಿಕತೆಯ ಶಿಖರ. ಸೋಲನ್ನೇ ಸೋಲಿಸಿದ ಬಸವಾದಿ ಶರಣರ ತತ್ವಗಳ ಅನುಯಾಯಿ. ಬಡವರ ತಂದೆ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪನವರ ದಿವ್ಯಾತ್ಮಕ್ಕೆ ಶಿರವಾಗಿ ನಮಿಸೋಣ ಬನ್ನಿ. ಕರುಣಾಮೂರ್ತಿ ದಾಸೋಹ ಮನೆಯ ಮಹಾಮಾತೆ. ಸಕಲರನ್ನೂ ತನ್ನ ಕರುಳಿನ ಕುಡಿಗಳಂತೆ ಸಲಹುತ್ತಿರುವ ಪೂಜ್ಯ ಡಾಕ್ಟರ್ ದಾಕ್ಷಾಣಿ ಅವ್ವನವರ ಪಾದಕ್ಕೆ ಹಣೆ ಹಚ್ಚಿ ನಮಿಸೋಣ ಬನ್ನಿ. 12ನೇ ಶತಮಾನದ ಚನ್ನಬಸವಣ್ಣನ ಜ್ಞಾನ. ಅಜ್ಜ ಪೂಜ್ಯ ದೊಡ್ಡಪ್ಪ ಅಪ್ಪನವರ ತಾಳ್ಮೆ. ತಂದೆ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪನವರ ಛಲ. ತಾಯಿ ಪೂಜ್ಯ ಡಾಕ್ಟರ್ ದಾಕ್ಷಾಣಿ ಅವ್ವನವರ ಕರುಳಿನ ಪ್ರತಿರೂಪದ ಚಿಲುಮೆ. ಶರಣಬಸವ ಸಂಸ್ಥಾನದ 9ನೇ ಪೀಠಾಧಿಪತಿ
ಪೂಜ್ಯ ದೊಡ್ಡಪ್ಪ ಅಪ್ಪನವರ ಪಾದಕಮಲಗಳಿಗೆ, ಶರಣಬಸವೇಶ್ವರ ಸಂಸ್ಥಾನದ 9ನೇ ಪೀಠಾಧಿಪತಿ ಪೂಜ್ಯ ದೊಡ್ಡಪ್ಪ ಅಪ್ಪನವರ ಪಾದಕಮಲಗಳಿಗೆ ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋಣ ಬನ್ನಿ. ಅನಂತ ಕೋಟಿ ನಮನಗಳನ್ನು ಸಲ್ಲಿಸೋಣ ಬನ್ನಿ. ಧನ್ಯವಾದ. ಧನ್ಯವಾದಗಳು ಸರ್. ಈಗ ಶ್ರೀಮತಿ ಮಂಗಲಾ ಕಪಾರೆ ಮೇಡಮ್ ಅವರಿಂದ ಕವಿತಾ ವಾಚನ. ಶ್ರೀಮತಿ ಮಂಗಳಾ ಕಪ್ಪರೆ ಮೇಡಮ್ ಅವರು ಇದೇ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಸುದೀರ್ಘವಾದ ಅಮೂಲ್ಯವಾದ ಸೇವೆ ಸಲ್ಲಿಸಿ ನಿವೃತ್ತರಾಗಿದ್ದಾರೆ. ಸಾಹಿತ್ಯಿಕ ಚಟುವಟಿಕೆ, ಸಮಾಜ ಸೇವೆ, ಕಾವ್ಯ ಇತರ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಸಾರ್ಥಕವಾದ ಸೇವೆ ಸಲ್ಲಿಸುತ್ತಿರುವ ಸಂವೇದನಶೀಲರಾದ ಸಹೃದಯರಾದ ಶ್ರೀಮತಿ ಮಂಗಳಾ ಕಪ್ರೆ ಮೇಡಮ್ ಅವರು ತಮ್ಮ ಕವಿತೆಯನ್ನು ಪ್ರಸ್ತುತಪಡಿಸಲಿದ್ದಾರೆ. ಎಲ್ಲರಿಗೂ ಶರಣಾರ್ಥಿಗಳು. ನನ್ನ ಕವನದ ಶೀರ್ಷಿಕೆ ಶರಣಸುತ. ಜಗದಾನಂದ ಕಾರಕ ಜಯ ಶರಣಸುತ ಸಾಧಕ, ಜಗದಾನಂದ ಕಾರಕ ಜಯ ಶರಣಸುತ ಸಾಧಕ, ಶುಭ ಸ್ವಾಗತಂ ಪ್ರಿಯ ಭವಕಾರಕ, ಶುಭ ಸ್ವಾಗತಂ ಪ್ರಿಯ ಭವಹಾರಕ. ಮಂಗಳಕರನೆ ನೀ ಜಗಕ್ಕೆ ಧರ್ಮ ಕರ್ಮಗಳ ಸುಧಾರಕ, ಮಂಗಳಕರನೆ ನೀ ಜಗಕ್ಕೆ ಧರ್ಮ ಕರ್ಮಗಳ ಸುಧಾರಕ, ನಿನ್ನ ಆಗಮವೇ ಯಮಗೆ ಪಾವನ ಪಾದೋದಕ, ನಿನ್ನ ಆಗಮವೇ ಯಮಗೆ ಪಾವನ ಪಾದೋದಕ, ನೀ ನಕ್ಕರೆ ಅಕ್ಕರೆ ಜೇನಿನ ಸಿಹಿ ಸವಿಪಾನಕ, ನೀ ನಕ್ಕರೆ ಅಕ್ಕರೆಯ ಜೇನಿನ ಸಿಹಿ ಸವಿಪಾನಕ, ಸಂಸ್ಥಾನಕ್ಕೆ ನೀ ಶ್ರೇಷ್ಠ ಬಾಲನೆ ಕೇಳು ಇದು ಭಕ್ತಲೋಕ, ಸಂಸ್ಥಾನಕ್ಕೆ ನೀ ಶ್ರೇಷ್ಠ ಬಾಲನೆ ಕೇಳು ಇದು ಭಕ್ತಲೋಕ, ಜಗದಾನಂದ ಕಾರಕ ಜಯ ಶರಣಾಸುತ ಸಾಧಕ. ಭೂಲೋಕಕ್ಕೆ ಸಾರ್ವಭೌಮನಾಗಿ ಬಂದ ಸುಖದಾಯಕ, ಭೂಲೋಕಕ್ಕೆ ಸಾರ್ವಭೌಮನಾಗಿ ಬಂದ ಸುಖದಾಯಕ, ರಾಜಾಧಿರಾಜ ರವಿ ತೇಜ ಕಳೆ ಕಾಂತಿ ಶಾಂತಿಯ ಬಾಲಕ, ಕವಿ ಪುಂಗವರು ಹಾಡಿ ಹರಸಿದರು ನಿನ್ನಯ ಗುಣಗಾನ, ಕವಿ ಪುಂಗವರು ಹಾಡಿ ಹರಸಿದರು ನಿನ್ನಯ ಗುಣಗಾನ, ವೇದ ವೇದಾಂತಿಗಳು ದಾಸ ಶರಣರು ಸ್ಮರಿಸಿದರು ನಿನ್ನ ನಾಮ. ನವರತ್ನ ಖಚಿತ ರಾಜಮುಕುಟ, ನವರತ್ನ ಖಚಿತ ರಾಜಮುಕುಟ ಧರಿಸಲು ಬಂದ ನೀ ಶರಣ, ಪದಪುಂಜವ ಸೇರಿಸಿ ಮಾಡುವೆ ನಿನಗೆ ಅಭಿನಂದನ, ಪದಪುಂಜವ ಸೇರಿಸಿ ಮಾಡುವೆ ನಿನಗೆ ಅಭಿನಂದನ, ಸಾರ್ವಭೌಮನು ನೀ ನಿನ್ನ ದರ್ಶನವು ಜಗದಾನಂದ, ಸಾರ್ವಭೌಮನು ನೀ ನಿನ್ನ ದರ್ಶನವು ಜಗದಾನಂದ, ಜಗದಾನಂದ ಕಾರಕ ಜಯ ಶರಣಾಸುತ ಸಾಧಕ. ಸರ್ವಭಕ್ತರಿಗೆ ಕಾಮಧೇನು ನೀ ಮೋಹ ಮಮತೆ ಸಿಹಿಜೇನು, ಸರ್ವಭಕ್ತರಿಗೆ ಕಾಮಧೇನು ನೀ ಮೋಹ ಮಮತೆ ಸಿಹಿಜೇನು, ಮುಂದೆ ಸಾಗಲಿ ದಾಸೋಹ ಕಾಯಕ ನಿನ್ನಿಂದ ಸರ್ವ ಪರಮಾನಂದ, ನಿನ್ನಿಂದ ಸರ್ವ ಪರಮಾನಂದ, ತಂದಿದೆ ಬೆಳಕು ಗುರುಲಿಂಗ ಜಂಗಮಕ್ಕೆ, ತಂದಿದೆ ಬೆಳಕು ಗುರುಲಿಂಗ ಜಂಗಮಕ್ಕೆ, ನೀ ಜಗದೋದ್ಧಾರಕ ರಾಜ ಮಹಾರಾಜನೇ ಭಕ್ತ ಜನಕ್ಕೆಲ್ಲ ಮಹಾನಂದದಾಯಕ, ರಾಜ ಮಹಾರಾಜನೇ ಭಕ್ತ ಜನಕ್ಕೆಲ್ಲ ಮಹಾನಾನಂದದಾಯಕ, ದಾಸೋಹ ಮಂತ್ರವೇ ಬ್ರಹ್ಮಶಕ್ತಿ, ದಾಸೋಹ ಮಂತ್ರವೇ ಬ್ರಹ್ಮಶಕ್ತಿ ಎನಿಸಿದ ಚೈತನ್ಯದಾಯಕ, ನಿನ್ನಯ ನಾಮವೇ ಅಮೃತ ಸಮಾನ, ನಿನ್ನಯ ನಾಮವೇ ಅಮೃತ ಸಮಾನ, ಚಿರಂಜೀವಿ ಬಾಲಕ ದಾಕ್ಷಾಯಣಿ ಶರಣ ಬಸವಪ್ಪರ, ದಾಕ್ಷಾಯಣಿ ಶರಣ ಬಸವಪ್ಪರ ಅಂತರಂಗದ ಸಂಜೀವಿನಿದಾಯಕ, ಜಗದಾನಂದ ಕಾರಕ ಜಯ ಶರಣಾಸುತ ಸಾಧಕ, ಜಯ ಶರಣಾಸುತ ಸಾಧಕ. ಎಲ್ಲರಿಗೂ ನಮಸ್ಕಾರಗಳು. ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ಗಂಗಮ್ಮ ಆರ್ ನಾಲ್ವಾರ್ ಮೇಡಮ್ ಅವರಿಂದ ಕವಿತಾ ವಾಚನ. ಎಲ್ಲರಿಗೂ ಶರಣಾರ್ಥಿ. ನನ್ನ ಕವನದ ಶೀರ್ಷಿಕೆ ಶ್ರೀ ಶರಣ ಬಸವೇಶ್ವರ. ಬೇಗನೆ ಎದ್ದೇನ ಬೇಕಾದ್ದು ಪಡೆಯಲು ಹೊರಟೇನ, ಬೇಗನೆ ಎದ್ದೇನ ಬೇಕಾದ್ದು ಪಡೆಯಲು ಹೊರಟೇನ, ಬೇಕಾದ್ದು ಪಡೆಯಲು ಹೊರಟೇನ, ಶ್ರೀ ಶರಣ ಬಸವೇಶ್ವರರ ಪ್ರವಚನ ಅರಿಯಲು, ಶ್ರೀ ಶರಣ ಬಸವೇಶ್ವರರ ಪ್ರವಚನ ಅರಿಯಲು. ಮಲಿನ ಮನಸ್ಸನ್ನು ಸ್ವಚ್ಛವ ಮಾಡಲು, ಮಲಿನ ಮನಸ್ಸನ್ನು ಸ್ವಚ್ಛವ ಮಾಡಲು, ಮಹಾತ್ಮರ ಮಾತಿನ ಮುತ್ತನ್ನು ಆಲಿಸಲು, ಮಹಾತ್ಮರ ಮಾತಿನ ಮುತ್ತನ್ನು ಆಲಿಸಲು, ಆತುರದಿಂದ ಅರಸಿ ಬಂದೇನ, ಆತುರದಿಂದ ಅರಸಿ ಬಂದೇನ, ಶ್ರೀ ಶರಣ ಬಸವೇಶ್ವರರ ನಿಮ್ಮ ಎದುರಿಗೆ, ಶ್ರೀ ಶರಣ ಬಸವೇಶ್ವರರ ನಿಮ್ಮ ಎದುರಿಗೆ. ಮಾತಿಲ್ಲದ ಮಾಧುರ್ಯ ಮಾಣಿಕ್ಯದ ಆ ಮಾತುಗಳು, ಮಾತಿಲ್ಲದ ಮಾಧುರ್ಯ ಮಾಣಿಕ್ಯದ ಆ ಮಾತುಗಳು, ಮಾತಿಲ್ಲದಂತೆ ಮಾಡಿದವು ನಮ್ಮನ್ನು, ಮಾತಿಲ್ಲದಂತೆ ಮಾಡಿದವು ನಮ್ಮನ್ನು, ಮೌನವೇ ಮಾತಾಯಿತು ಶ್ರೀ ಶರಣ ಬಸವೇಶ್ವರರ, ಮೌನವೇ ಮಾತಾಯಿತು ಶ್ರೀ ಶರಣ ಬಸವೇಶ್ವರ. ನಿಮ್ಮ ದರ್ಶನದಿಂದ ಈ ಕಣ್ಣು,
ನಿಮ್ಮ ದರ್ಶನದಿಂದ ಈ ಕಣ್ಣು, ನಿಮ್ಮ ಮಾತಿನಿಂದ ಈ ಕಿವಿ, ನಿಮ್ಮಲ್ಲಿ ಇರುವ ಜ್ಞಾನದ ಜ್ಯೋತಿಯು, ನಿಮ್ಮಲ್ಲಿ ಇರುವ ಜ್ಞಾನದ ಜ್ಯೋತಿಯು ನಮ್ಮನ್ನು ಬೆಳಗಿತ್ತು ನೋಡ ಶ್ರೀ ಶರಣಬಸವೇಶ್ವರ. ನಮ್ಮನ್ನು ಬೆಳಗಿತ್ತು ನೋಡ ಶ್ರೀ ಶರಣಬಸವೇಶ್ವರ. ಸರ್ವಕ್ಕೂ ಸಿದ್ಧ ರೂಪದಲ್ಲಿ ಈಶ್ವರ, ಸರ್ವಕ್ಕೂ ಸಿದ್ಧ ರೂಪದಲ್ಲಿ ಈಶ್ವರ. ಹೆಸರನ್ನು ಹೊತ್ತು ಬದುಕನ್ನು ಕಲಿಸುತ್ತ ಕನಸು ನನಸು ಮಾಡ ಬಂದ ಶ್ರೀ ಶರಣಬಸವೇಶ್ವರ ಪಾದಕ್ಕೆ ಶರಣೋ ಶರಣೋ ಶರಣೋ. ಅವಕಾಶಕ್ಕಾಗಿ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಕವಿತಾ ಎಸ್ ತುಪ್ಪದ್ ಮೇಡಮ್ ಅವರಿಂದ ಕವಿತಾ ವಾಚನ. ವೇದಿಕೆಯನ್ನು ಅಲಂಕರಿಸಿದಂತಹ ಎಲ್ಲ ಸಾಹಿತ್ಯ ಸಾರಥಿಗಳಿಗೂ ಹಾಗೂ ಕವಿಮನೆಗಳಿಗೂ ನಮಸ್ಕಾರಗಳು. ಶ್ರೀ ಗುರು ಶರಣಬಸವರ ಪಾದಾರವಿಂದವನ್ನು ನಮಿಸುತ್ತಾ ಎನ್ನ ಹೃದಯ ಕಮಲದಲ್ಲಿ ಶರಣರ ಮಹಿಮೆಯನ್ನು ಸ್ಮರಿಸುತ್ತಾ ನನ್ನ ಚಿಕ್ಕ ಕವನವನ್ನು ಅರ್ಪಿಸುತ್ತಿದ್ದೇನೆ. ನನ್ನ ಕವನದ ಶೀರ್ಷಿಕೆ ಶ್ರೀ ಗುರು ಶರಣಬಸವ. ಕಲಬುರಗಿಯಲ್ಲಿರುವುದೊಂದು ದಿವ್ಯ ಸನ್ನಿಧಾನ, ಕಲಬುರಗಿಯಲ್ಲಿರುವುದೊಂದು ದಿವ್ಯ ಸನ್ನಿಧಾನ, ಅದುವೇ ಶರಣಬಸವರ ದೇವಸ್ಥಾನ, ಅದುವೇ ಶರಣಬಸವರ ದೇವಸ್ಥಾನ. ಕಲಬುರಗಿ ಜನರ ಜೀವನ ಅದು ಶರಣಬಸವರ ಕೃಪೆಯಿಂದ ಪಾವನ. ಕಲಬುರಗಿ ಜನರ ಜೀವನ ಅದು ಶರಣಬಸವರ ಕೃಪೆಯಿಂದ ಪಾವನ. ಜೇವರ್ಗಿಯ ಗುಂಡಗಿಯಲ್ಲಿ ಆಯಿತು ನಿಮ್ಮ ಜನನ, ನಿಮ್ಮಂತಹ ದೈವ ಕುಸುಮವನ್ನು ಪಡೆದ ಈ ನಾಡು ಧನ್ಯಾತಿಧನ್ಯ. ಜೇವರ್ಗಿಯ ಅರಳಗುಂಡಗಿಯಲ್ಲಿ ಆಯಿತು ನಿಮ್ಮ ಜನನ, ನಿಮ್ಮಂತಹ ದೈವ ಕುಸುಮವನ್ನು ಪಡೆದ ಈ ನಾಡು ಧನ್ಯಾತಿಧನ್ಯ. ದಿವ್ಯ ಶಕ್ತಿಯ ಚೇತನವೇ ಶ್ರೀ ಶರಣ ಬಸವೇಶ್ವರರು. ದಿವ್ಯ ಶಕ್ತಿಯ ಚೇತನವೇ ಶ್ರೀ ಶರಣ ಬಸವೇಶ್ವರರು. ಮಾನವ ಲೋಕಕ್ಕೆ ಇವರೇ ಆದರ್ಶಪ್ರಾಯರು, ಮಾನವ ಲೋಕಕ್ಕೆ ಇವರೇ ಆದರ್ಶಪ್ರಾಯರು. ಗುರು ಮರುಳಸಿದ್ದರಿಂದ ದೀಕ್ಷೆಯನ್ನು ಪಡೆದರು, ಅವರ ಉಪದೇಶದಿಂದ ಭಕ್ತಿ ರಸದಲ್ಲಿ ಮಿಂದೆದ್ದರು. ಗುರುವಿನಲ್ಲಿ ದೇವರನ್ನು ಕಂಡವರು, ಗುರು ಶಿಷ್ಯರ ದಿವ್ಯ ಸಂಬಂಧಕ್ಕೆ ಆದರ್ಶರಾದವರು. ಎರಡು ದೇಹ ಒಂದೇ ಆತ್ಮದಂತಿರುವ ಮಹಾತ್ಮರಿವರು, ಎರಡು ದೇಹ ಒಂದೇ ಆತ್ಮದಂತಿರುವ ಮಹಾತ್ಮರಿವರು. ಬೆಳಕಿನ ದಾರಿ ತೋರಿಸಲು ಅಂದು ನಂದಾದೀಪವನ್ನು ಹಚ್ಚಿದರು, ಬೆಳಕಿನ ದಾರಿ ತೋರಿಸಲು ಅಂದು ನಂದಾದೀಪವನ್ನು ಹಚ್ಚಿದರು, ಅದೇ ಬೆಳಕಿನಲ್ಲಿ ನಮ್ಮನ್ನು ಇನ್ನೂ ಕಾಯುತ್ತಿರುವರು. ಆಧ್ಯಾತ್ಮ ಲೋಕದ ಮಹಾನ್ ಕಳಸವಾದವರು, ನಿತ್ಯ ಸತ್ಯ ಭಕ್ತಿಯ ಮಾರ್ಗವನ್ನು ಸರ್ವರಿಗೂ ತೋರಿಸುತ್ತಿರುವವರು. ದಾಸೋಹ ಪರಂಪರೆಯನ್ನು ಉಸಿರಾಗಿಸಿಕೊಂಡವರು, ತ್ರಿವಿಧ ದಾಸೋಹದಿ ಭೂ ಕೈಲಾಸವೇ ರೂಪಿಸಿದವರು. ದಾಸೋಹ ಪರಂಪರೆಯನ್ನು ಉಸಿರಾಗಿಸಿಕೊಂಡವರು, ತ್ರಿವಿಧ ದಾಸೋಹದಿ ಭೂ ಕೈಲಾಸವೇ ರೂಪಿಸಿದವರು. ನಿತ್ಯ ಅನ್ನ ದಾಸೋಹದಿ ಹಸಿವ ತಣಿಸಿದರು, ಅಕ್ಷರ ದಾಸೋಹದಿ ಜ್ಞಾನ ದೀಪ ಬೆಳಗಿಸಿದರು. ಹಸಿದವರಿಗೆ ನೊಂದವರಿಗೆ ನೆರಳಾದರೂ, ನೆಲೆ ಇಲ್ಲದವರಿಗೆ ನೆಲೆಯನ್ನು ಕಲ್ಪಿಸಿದರು. ದಾಸೋಹ ಪರಂಪರೆಯ ಅಕ್ಷಯ ಪಾತ್ರೆಯವರು, ದಾಸೋಹ ಪರಂಪರೆಯ ಅಕ್ಷಯ ಪಾತ್ರೆಯವರು. ಸದಾಕಾಲ ಸರ್ವರಿಗೂ ಸನ್ಮಾರ್ಗ ತೋರಿದರು, ಕಲ್ಮಶ ಮನಸ್ಸುಗಳನ್ನು ತಿದ್ದಿ ನಿಷ್ಕಲ್ಮಶಗೊಳಿಸಿದರು. ಅಜ್ಞಾನ ಅಂಧಕಾರವನ್ನು ಈ ನೆಲದಿಂದ ಹೊಡೆದೋಡಿಸಿದರು, ಸರ್ವರಲ್ಲಿ ಭಕ್ತಿ ಪ್ರೀತಿ ಕರುಣೆಯ ಮಹಾನ್ ಭಾವವನ್ನು ಬೆಳಗಿಸಿದರು. ಸಹಸ್ರಾರು ಭಕ್ತರು ನಿಮ್ಮ ಪೂಜೆಯ ಮಾಡುವರು, ಸಹಸ್ರಾರು ಭಕ್ತರು ನಿಮ್ಮ ಪೂಜೆಯ ಮಾಡುವರು. ನಿಮ್ಮ ದರ್ಶನಕ್ಕೆ ಸಾಲಿನಲ್ಲಿ ಕಾಯುವರು, ನಿಮ್ಮ ದರ್ಶನಕ್ಕೆ ಸಾಲಿನಲ್ಲಿ ಕಾಯುವರು. ನೋವಿನಲ್ಲೂ ನಲಿವಿನಲ್ಲೂ ನಿಮ್ಮ ಸ್ಮರಣೆ ಮಾಡುವರು, ನಿಮ್ಮ ದರ್ಶನದಿಂದ ಪರಮ ಪುನೀತರಾಗುವರು, ನಿಮ್ಮ ದರ್ಶನದಿಂದ ಪರಮ ಪುನೀತರಾಗುವರು. ಹೇ ಶ್ರೀ ಗುರು ಶರಣಬಸವ, ನಿಮ್ಮ ಮಹಿಮೆಯ ಹೊಗಳಲು ನನಗೆ ಪದಗಳು ಸಾಲದು, ನಿಮ್ಮ ಮಹಿಮೆಯ ಹೊಗಳಲು ನನಗೆ ಪದಗಳು ಸಾಲದು. ಬಣ್ಣಿಸಲು ಕುಳಿತರೆ ದಿನಗಳೂ ಸಾಲದು. ಆದರೂ ಮಾಡಿರುವೆ ಒಂದು ಸಣ್ಣ ಪ್ರಯತ್ನವ, ಆದರೂ ಮಾಡಿರುವೆ ಒಂದು ಸಣ್ಣ ಪ್ರಯತ್ನವ. ಸದಾ ನಿಮ್ಮ ರಕ್ಷೆ ನಮ್ಮ ಮೇಲಿರಲಿ ಹೇ ದೇವ. ಶ್ರೀ ಗುರು ಶರಣಬಸವ, ಶ್ರೀ ಗುರು ಶರಣಬಸವ. ಅವಕಾಶಕ್ಕಾಗಿ ಧನ್ಯವಾದ. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ಶ್ಯಾಮಲಾ ಎಸ್ ಕುಲಕರ್ಣಿ ಮೇಡಮ್ ಅವರಿಂದ ಕವಿತಾ ವಾಚನ. ಕಲಬುರಗಿಯ ಆರಾಧ್ಯ ದೈವ ಶರಣಬಸವೇಶ್ವರ ಚರಣಕ್ಕೆ ಪಾದಾರವಿಂದ, ಹಾಗೆ ರತ್ನತ್ರಯರ
ಪಾದಾರವಿಂದಕ್ಕೆ ನಮಿಸುತ್ತಾ ನನ್ನ ಕವನ ಓದುತ್ತೇನೆ. ಕನ್ನಡಾಂಬೆಗೆ ಜಯವಾಗಲಿ. ನಮ್ಮ ನಾಡು ಕನ್ನಡ, ನಮ್ಮ ನುಡಿಯು ಕನ್ನಡ. ನಮ್ಮ ನಾಡು ಕನ್ನಡ, ನಮ್ಮ ನುಡಿಯು ಕನ್ನಡ, ನಮ್ಮ ದನಿಯು ಕನ್ನಡ, ನಮ್ಮ ಪ್ರಾಣ ಕನ್ನಡ. ಜಯ ಹೇ ಕರ್ನಾಟಕ ಮಾತೆ. ಉತ್ತರ ಕರ್ನಾಟಕದಿಂದ ದಕ್ಷಿಣ ಕರ್ನಾಟಕದವರೆಗೂ ಸವಿಯಿರಿ ಕನ್ನಡ ನುಡಿಯ, ಸವಿಯಿರಿ ಕನ್ನಡ ನುಡಿಯ. ಸೂಫಿ ಸಂತ ಶರಣರ ನಾಡು, ಕವಿವರ್ಯರ ಮಧುರ ಗೀತೆಯ ನಾಡಿದು. ದಾಸವರೇಣ್ಯರು ಧೀರರ ಶೂರರ ಸುಂದರ ಬೀಡು. ಓ ಭಾರತ ಮಾತೆಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ. ಧೀರವೀರ ಮಹಿಳೆ ಚೆನ್ನಮ್ಮ ಅಬ್ಬಕ್ಕ, ಧೀರವೀರ ಮಹಿಳೆ ಚೆನ್ನಮ್ಮ ಅಬ್ಬಕ್ಕ, ಸಂತ ಶಿರೋಮಣಿ ಮಹಾದೇವಿ ಅಕ್ಕ. ಕ್ರಾಂತಿಕಾರಿ ಬಸವಣ್ಣ, ಇಲ್ಲಿ ನೋಡು ನಮ್ಮ ನೆಚ್ಚಿನ ಶರಣ, ಇಲ್ಲಿ ನೋಡು ನಮ್ಮ ನೆಚ್ಚಿನ ಶರಣ. ಶರಣ ನಂಬಿದವರಿಗೆ ಎಂದಿಗೂ ಇಲ್ಲ ಮರಣ, ಎಂದಿಗೂ ಇಲ್ಲ ಮರಣ. ಶ್ರೀಗಂಧದ ಪರಿಮಳ ಹರಡಿತೆ, ಶ್ರೀಗಂಧದ ಪರಿಮಳ ಹರಡಿತೆ. ಜಯ ಹೇ ಕರ್ನಾಟಕ ಮಾತೆ. ಆಧ್ಯಾತ್ಮದ ಜೊತೆಗೆ ವಿಜ್ಞಾನ, ಆಧ್ಯಾತ್ಮದ ಜೊತೆ ವಿಜ್ಞಾನ, ಇಲ್ಲಿ ಬೆಸೆದಿದೆ ತಂತ್ರಜ್ಞಾನ. ನಾಡಿನ ಜನತೆಗೆ ತಣಿಸುವಳು ಕಾವೇರಿ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ವನ ಸಿರಿಯ ಖನಿಜ ಸಂಪತ್ತಿನ ಗಣಿ, ವನ ಸಿರಿಯ ಖನಿಜ ಸಂಪತ್ತಿನ ಗಣಿ. ಭಾರತ ಭಾಷೆಯಲ್ಲಿಯೇ ಕನ್ನಡ ಮುಕುಟಮಣಿ, ಕನ್ನಡ ಮಾತಾಡುವ ಸುಂದರ ಗಿಣಿ. ಕೃಷ್ಣ ಕಾವೇರಿಯ ಮಾತೆ. ಜಯ ಹೇ ಕರ್ನಾಟಕ ಮಾತೆ. ಕನ್ನಡ ಬಾವುಟವು ಬಾನೆತ್ತರಿಕೆ ಹಾರಿಸುವ, ಕನ್ನಡದ ಬಾವುಟವು ಬಾನೆತ್ತರಿಕೆ ಹಾರಿಸುವ. ಕನ್ನಡದ ದೀಪವ ನಾವು ಬೆಳಗಿಸುವ. ಶರಣರ ನಾಡು ಕಲಬುರಗಿಯ ಶರಣಂಗೆ ನಮಿಸುವ, ಶರಣರ ನಾಡು ಕಲಬುರಗಿಯ ಶರಣಂಗೆ ನಮಿಸುವ. ಪೂಜ್ಯ ಅಪ್ಪಾಜಿಯ ಅರ್ಧಾಂಗಿ ಚಿರಂಜೀವಿಯ ಮಾತೆ, ಪೂಜ್ಯ ದಾಕ್ಷಾಯಣಿ ಮಾತೆ. ಜಯ ಹೇ ಕರ್ನಾಟಕ ಮಾತೆ, ಜಯ ಹೇ ಕರ್ನಾಟಕ ಮಾತೆ. ಧನ್ಯವಾದ. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ಶಶಿಕಲಾ ಪಾರಾ ಮೇಡಮ್ ಅವರಿಂದ ಕವಿತಾ ವಾಚನ. ನನ್ನ ಕವನದ ಶೀರ್ಷಿಕೆ ಶರಣ ಸಂಸ್ಥಾನದ ಕಣ್ಮಣಿ ಚಿರಂಜೀವಿ ದೊಡ್ಡಪ್ಪ ಅಪ್ಪ. ಹುಣ್ಣಿಮೆಯ ಚಂದ್ರನಂತೆ ಹೊಳೆಯುವ, ಹುಣ್ಣಿಮೆಯ ಚಂದ್ರನಂತೆ ಹೊಳೆಯುವ, ಬಾನಂಗಳದ ಮಿನುಗುವ ಧ್ರುವ ತಾರೆ, ಬಾನಂಗಳದ ಮಿನುಗುವ ಧ್ರುವ ತಾರೆ. ವರ್ಷದ 11ನೇ ತಿಂಗಳ ಕನ್ನಡಾಂಬೆಯ ಜನ್ಮದಿನದಂದೇ, ಕನ್ನಡಾಂಬೆಯ ಜನ್ಮದಿನದಂದೇ ಈ ಪುಣ್ಯ ಭೂಮಿಯ ಮೇಲೆ ಕಲಬುರಗಿಯ ಜನರಲ್ಲಿ ಹರ್ಷ ತುಂಬಿ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಹಾಗೂ ಮಾತೋಶ್ರೀ ದ್ರಾಕ್ಷಾಯಣಿ ಅವ್ವ ಅವರ ಪುಣ್ಯ ಉದರದಲ್ಲಿ ಜನಿಸಿ ಬಂದರು ಚಿರಂಜೀವಿ ದೊಡ್ಡಪ್ಪ ಅಪ್ಪ. ಚಿರಂಜೀವಿಯಾಗಿ 9ನೆಯ ಪೀಠಾಧಿಪತಿಯಾಗಿ ಮಹಾಮನೆಯ ಕೀರ್ತಿ ಹೆಚ್ಚಿಸಲು, ದಾಸೋಹ ಪರಂಪರೆಯನ್ನು ಮುಂದುವರಿಸಲು ಹಾಗೂ ಅನ್ನದಾಸೋಹ ಜ್ಞಾನದಾಸೋಹವನ್ನು ಹೆಚ್ಚಿಸಲು ಪೂಜ್ಯ ದೊಡ್ಡಪ್ಪ ಅಪ್ಪ ಅವರಂತೆ ಮುಖದಲ್ಲಿ ಗಾಂಭೀರ್ಯ ಹಾಗೂ ಮುಟ್ಟಿದೆಲ್ಲ ಚಿನ್ನವಾಗುವಂತಹ ಕಾಯಕವನ್ನು ಮುಂದುವರಿಸಲು ಜನ್ಮ ತಾಳಿದರು. ಮುಟ್ಟಿದೆಲ್ಲ ಚಿನ್ನವಾಗುವಂತಹ ಕಾಯಕವನ್ನು ಮುಂದುವರಿಸಲು ಜನ್ಮ ತಾಳಿದರು ಈ ಪುಣ್ಯ ನಾಡಿನಲ್ಲಿ ಚಿರಂಜೀವಿ ದೊಡ್ಡಪ್ಪ ಅಪ್ಪನವರು. ಎಲ್ಲರಿಗೂ ನಮಸ್ಕಾರ. ಅವಕಾಶ ಕೊಟ್ಟಿದ್ದಕ್ಕೆ ಶಿವರಾಜ್ ಶಾಸ್ತ್ರಿ ಸರ್ ಅವರಿಗೆ ಧನ್ಯವಾದಗಳು. ನಾನು ಗ್ರಂಥಪಾಲಕಳಾಗಿ ಸೇವೆ ಸಲ್ಲಿಸ್ತಾ ಇದ್ದೀನಿ. ನನಗೆ ಟೀಚಿಂಗ್ ಇಲ್ಲ, ಆದರೂ ಫಸ್ಟ್ ಟೈಮ್ ಇವತ್ತು ಮಾತಾಡಿದ್ದು. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ಅನಸೂಯ ಬಡಿಗೇರ್ ಮೇಡಮ್ ಅವರಿಂದ ಕವಿತಾ ವಾಚನ. ನನ್ನ ಕವನದ ಶೀರ್ಷಿಕೆ ಚಿರಂಜೀವಿ ದೊಡ್ಡಪ್ಪ ಅಪ್ಪ ಅವರಿಗೆ ಜಯಘೋಷ ಮುಗಿಲಿನತ್ತರಕ್ಕೆ. ದೇವರ ಲೀಲೆಯು ತಿಳಿಯುವರಾರು, ವಿಧಿವಿಲಾಸವನ್ನು ಅರಿತವರಾರು. ದೇವರ ಲೀಲೆಯು ತಿಳಿಯುವರಾರು, ವಿಧಿವಿಲಾಸವನ್ನು ಅರಿತವರಾರು. ಶರಣಬಸವೇಶ್ವರರ ಮಹಾಮನೆಯಲ್ಲಿ ಪರಶಿವ ತೋರಿಯನು ತನ್ನ ಲೀಲೆಯಲ್ಲಿ ಉದಿಸಿ ಬಂದಿತು ಭಕ್ತಿಯ ಶಕ್ತಿಯಲ್ಲಿ. ದೇವರು ಇಹನೆಂಬ ಸತ್ಯ ಮೊಳಗಿತಲ್ಲಿ,
ದೇವರ ಲೀಲೆಯು ತಿಳಿಯುವರಾರು, ವಿಧಿ ವಿಲಾಸವನ್ನು ಅರಿತವರಾರು. ದಾಸೋಹ ಮಹಾಮನಿಯ ಅಂಗಳದಲ್ಲಿ, ತಾಯಿ ತಂದೆಯ ದಾಸೋಹದ ಉಡಿಯಲ್ಲಿ, ಸದ್ಭಕ್ತಿಯ ಮಂಜುಳ ನಾದದಲ್ಲಿ ಪುಳಕಗೊಂಡಿತು ಶರಣ ಭಕ್ತರಲ್ಲಿ. ದೇವರ ಲೀಲೆಯು ತಿಳಿಯುವರಾರು, ವಿಧಿ ವಿಲಾಸವನ್ನು ಅರಿತವರಾರು. ತಂದೆ ಶರಣಬಸವಪ್ಪ, ತಾಯಿ ದಾಕ್ಷಾಯಣಿ, ಜೊತೆಯಲ್ಲಿ ಸೋದರ ಮಾವ ಬಸವರಾಜಣ್ಣ. ಎತ್ತಿಯರು ಮೇಲಕ್ಕೆ ಕಣ್ಮಣಿಯ ಕಂದನಿಗೆ, ಮೊಳಗಿತು ಜಯಘೋಷ ಮುಗಿಲಿನೆತ್ತರಕ್ಕೆ. ದೇವರ ಲೀಲೆಯು ತಿಳಿಯುವರಾರು, ವಿಧಿ ವಿಲಾಸವನ್ನು ಅರಿತವರಾರು. ಅವಕಾಶ ನೀಡಿರುವುದಕ್ಕೆ ಡಾಕ್ಟರ್ ಶಿವರಾಜ್ ಶಾಸ್ತ್ರಿ ಸರ್ ಅವರಿಗೂ ತಮ್ಮೆಲ್ಲರಿಗೂ ಧನ್ಯವಾದಗಳು. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ಶಕುಂತಲಾ ಪಾಟೀಲ್ ಜವಳಿ ಮೇಡಮ್ ಅವರಿಂದ ಕವಿತಾ ವಾಚನ. ನನ್ನ ಕವಿತೆಯ ಶೀರ್ಷಿಕೆ ಅನರ್ಘ್ಯ ರತ್ನ. ಪೂಜ್ಯ ದೊಡ್ಡಪ್ಪ ಅಪ್ಪ ಮಾತೋಶ್ರೀ ಗೋದು ತಾಯಿ ಶರಣ ದಂಪತಿಗಳ ಪುಣ್ಯಗರ್ಭದಲ್ಲಿ ಜನಿಸಿದ ಸಾಧನೆಯ ಶಿಲ್ಪಿ ವಿದ್ಯಾಭಂಡಾರಿ ಅಪ್ಪಾಜಿಯವರು. ಸಾಧನೆಯ ಶಿಲ್ಪಿ ವಿದ್ಯಾಭಂಡಾರಿ ಅಪ್ಪಾಜಿಯವರು 91 ವಸಂತಗಳನ್ನು ಮಹಾನ್ ಚೇತನ, ಶೈಕ್ಷಣಿಕ ಕ್ರಾಂತಿ ಮಾಡಿದ ಹರಿಕಾರ ತ್ರಿವಿಧ ದಾಸೋಹಿ. ವಿದ್ಯಾವಿನಯ ಸಂಪನ್ನರು, ನೇರ ಮತ್ತು ನಿಷ್ಠುರ ನುಡಿಗೆ ನ್ಯಾಯ ನಿಷ್ಠುರಿ ದಾಕ್ಷಣ್ಯಪರನಲ್ಲ ಎಂಬಂತೆ ಬಾಳಿ ಬದುಕಿದವರು ಅಪ್ಪಾಜಿ. ಸರ್ವದಲೆ ದಾಸೋಹ ಬೇಕೆಂಬ ತತ್ವವನ್ನು ಜೀವಂತವಾಗಿರಿಸಿದ ರಾಜ್ಯ ಋಷಿ ಅಪ್ಪಾಜಿ. ಕಲ್ಯಾಣ ಕರ್ನಾಟಕದ ರತ್ನ ಎಂದೇ ಖ್ಯಾತ ಗಳಿಸಿದ ಅಪೂರ್ವ ಸಾಧಕರು ನಮ್ಮ ಅಪ್ಪಾಜಿ. ಶಿವನ ಸೃಷ್ಟಿಯನ್ನು ಮತ್ತಷ್ಟು ಸುಂದರಗೊಳಿಸಿ ಮನುಷ್ಯ ಜೀವನದ ಸಾರ್ಥಕತೆಯನ್ನು ಸಾಕಾರಗೊಳಿಸಿದ ಪುಣ್ಯಪುರುಷ ಅಪ್ಪಾಜಿ. ಶರಣರು ನುಡಿದು ಸೂತಕಿಗಳಾಗಲಿಲ್ಲ, ನುಡಿದಂತೆ ನಡೆದು ಸೂತಕದ ಸೀಮೆಯನ್ನು ದಾಟಿದ ಸಾಧಕರು ನಮ್ಮ ಅಪ್ಪಾಜಿಯವರು. ತ್ರಿವಿಧವನ್ನು ಅರಿವು ಆಚರಣೆಯ ಪರಿಭಾಷೆಯಲ್ಲಿ ಗುರು ಲಿಂಗ ಜಂಗಮ ತ್ರಿವಿಧಗಳು, ಇವುಗಳಿಗೆ ತನು ಮನ ಧನ ತ್ರಿವಿಧಗಳು ಅರ್ಪಣೆಯ ಭಾವದಲ್ಲಿ ಅನುಭೂತಿಗೊಳಿಸಿದ ಪೂಜ್ಯರು ನಮ್ಮ ಅಪ್ಪಾಜಿ. ಶರಣ ಸಂಸ್ಥಾನವನ್ನು ಬಾನೆತ್ತರಕ್ಕೆ ಬೆಳೆಸಿದ ಸಾಕಾರ ಮೂರ್ತಿ ಅಪ್ಪಾಜಿ. ಚೈತ್ರ ವೈಶಾಖ ವಸಂತ ಋತುವಿನ ಸಂತೆಯಲ್ಲಿ, ಪ್ರಕೃತಿ ಮಾತೆಯ ಒಡಲ ಉಡಿಯಲ್ಲಿ ಆಡುತ್ತಿಹ ಪಕ್ಷಿಗಳ ಪರಿಷತ್ತು, ಕೋಗಿಲೆಯ ಕಂಠಶ್ರೀ ನಾದ ಮಾಧುರ್ಯದಲ್ಲಿ ಮಿಂದು ಮಡೆಯಾಗಿ ಕಣ್ಣಂಚಿನಲ್ಲಿ ನೀರ ಹನಿಯ ತಂದು ಹೇಳುತ್ತಿವೆ ವಿದಾಯ ನಿಮಗೆ ಅಪ್ಪಾಜಿ. ಶ್ರಾವಣ ಮಾಸದಲ್ಲಿ ಕೊನೆಯ ಕ್ಷಣದಲ್ಲಿಯೂ ಶರಣರಿಗೆ ಪ್ರದಕ್ಷಿಣೆ ಹಾಕಿ ಪಾದೋದಕ ಸ್ವೀಕರಿಸಿ ಅಷ್ಟಾವರಣವನ್ನು ಪರಿಪಾಲಿಸಿದಿರಿ ನೀವು. ಶರಣರ ಅಂತರಂಗದಲ್ಲಿ ಚಿರನಿದ್ರೆಗೈದ ಶರಣ ಸಾಧಕರು ನಮ್ಮ ಅಪ್ಪಾಜಿ. ಇಂಥ ಪುಣ್ಯ ಆತ್ಮಕ್ಕೆ ಕೋಟಿ ನಮನಗಳನ್ನು ಸಲ್ಲಿಸುತ್ತೇನೆ. ಧನ್ಯವಾದಗಳು ಮೇಡಮ್. ಈಗ ಶ್ರೀಮತಿ ರೇಣುಕಾ ಡಾಂಗೆ